ಮೊದಲಿಗೆ ನಮ್ಮೆಲ್ಲರ ಈ ಅದ್ಭುತ ಮಿಲನಕ್ಕೆ ಕಾರಣರಾಗಿರುವಂತ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ PMC ಕನ್ನಡ ವೇದಿಕೆಯ ತಂಡದ ಎಲ್ಲ ಸದಸ್ಯರಿಗೂ ಆತ್ಮ ಬಂಧುಗಳಿಗೂ ನನ್ನ ಅನಂತಾನಂತ ಪ್ರಣಾಮಗಳು. ಈ ದಿನ ಈ ಧ್ಯಾನ ತರಂಗದ ಈ ಪುಟ್ಟ ಪುಸ್ತಕದಲ್ಲಿ ಅಡಗಿರುವ ಅತ್ಯಂತ ದೊಡ್ಡದಾದಂತ ಸಂದೇಶಗಳನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನ ನಾವಿಲ್ಲಿ ನೋಡೋಣ. ಒಂದು ಕಡೆ ನಾನು ಓದಿದ್ದು ನೆನಪಾಗ್ತಿದೆ ನನಗೆ. 3 ರೀತಿಯ ಶಿಷ್ಯಂದ್ರು ಇರ್ತಾರಂತೆ. ಮೊದಲನೇ ರೀತಿಯ ಶಿಷ್ಯ, ಆತನಿಗೆ ಗುರುಗಳು ಯಾವ್ಯಾವ ರೀತಿ ಶಿಷ್ಯರಿಗೆ ಯಾವ್ಯಾವ ರೀತಿ ಫಲವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇದು. ತೆಂಗಿನಕಾಯಿಯನ್ನ ಕೊಡ್ತಾರಂತೆ, ನಾರಿಕೇಳ ಫಲ. ಈ ನಾರಿಕೇಳ ಫಲ ಕೊಟ್ರೆ ಅದನ್ನ ತಿನ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ? ಎಷ್ಟೆಲ್ಲ ಕೆಲ್ಸ ಇದೆ, ಒಳಗಡೆಯ ತಿರುಳನ್ನ ಸವಿಬೇಕು ಅಂತಂದ್ರೆ ಸ್ವಲ್ಪ ಕೆಲ್ಸ ಜಾಸ್ತಿನೇ. ಇದನ್ ಯಾರಿಗ್ ಕೊಡ್ತಾರೆ? ಸ್ವಲ್ಪ ಬುದ್ಧಿವಂತರಾಗಿರುವಂತ ಶಿಷ್ಯರಿಗೆ ಇದನ್ನ ಕೊಡ್ತಾರೆ. ಎರಡನೇ ವರ್ಗದ ಶಿಷ್ಯರಿಗೆ ಯಾವ್ದು ಕೊಡ್ತಾರೆ ಅಂತಂದ್ರೆ ಆಮ್ರಫಲ, ಅಂದ್ರೆ ಮಾವಿನ ಹಣ್ಣನ್ನ ಕೊಡ್ತಾರಂತೆ. ಸ್ವಲ್ಪ ಮೀಡಿಯಂ, ಆದ್ರೂ ಸ್ವಲ್ಪ ಕೆಲ್ಸ ಇದೆ. ಮೇಲಿನ ಸಿಪ್ಪೆ ತೆಗಿಬೇಕು, ಒಳಗಡೆ ಬೀಜ ಇರುತ್ತೆ, ಓಟೆ ಅಂತೀವಿ, ಅದ್ರ ಮಧ್ಯೆ ತಿರುಳಿರುತ್ತೆ. ಸ್ವಲ್ಪ ಹುಷಾರಾಗಿ ತಿನ್ಬೇಕು ಅಲ್ಲೊಂದು. ಎರಡನೇ ವರ್ಗದ ಶಿಷ್ಯರು. ಮೂರನೇ ವರ್ಗದ ಶಿಷ್ಯರಿಗೆ ಬಾಳೆಹಣ್ಣು ಕೊಡ್ತಾರೆ. ಯಾಕಂದ್ರೆ ಸುಲಭವಾಗಿ ತಿನ್ಬಿಡುವಂತ ಹಣ್ಣು ಬಾಳೆಹಣ್ಣು. ನೋಡಿ, ನಮ್ಮ ಪತ್ರಿಜಿಯವರ ಪ್ರೇಮ ಹೇಗಿದೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಬಗ್ಗೆ ಅಂತಂದ್ರೆ, ಯಾರಿಗೂ ಕಷ್ಟ ಆಗ್ಬಾರ್ದು, ಎಲ್ಲ ಸುಲಭವಾಗಿ ಹೆಚ್ಚಿನ ಜ್ಞಾನ ಪಡಿಬೇಕು. ಅವ್ರು ಭೇದ ಭಾವ ಮಾಡೋದೇ ಇಲ್ಲ. ನಾರಿಕೇಳ ಫಲ, ಆಮ್ರಫಲ, ಕದಳಿ ಫಲ ಅಂತ ಮಾಡೋದೇ ಇಲ್ಲ. ಎಲ್ಲರಿಗೂ ಕದಳಿ ಫಲವನ್ನೇ ಸುರಿದು ಕೊಟ್ಬಿಟ್ಟಿದ್ದಾರೆ. ತಾಯಿಗೆ ಪ್ರೀತಿ ಹೇಗಿರುತ್ತೆ ಅಂತಂದ್ರೆ, ತನ್ ಮಗು ಕಷ್ಟ ಪಡ್ಬಾರ್ದು, ಅದಕ್ಕೋಸ್ಕರ ಎಷ್ಟು ಸುಲಭನೋ ಅಷ್ಟು ಸುಲಭ ಮಾಡಿಕೊಡ್ತಾಳೆ ತಾಯಿ. ತಿಂಡಿ ಅಡಿಗೆ ಮಾಡಿ ಕೊಡ್ತಾಳೆ. ಆ ಮಗು ಕಾಲೇಜಿಗೆ ಸ್ಕೂಲಿಗೆ ಹೊರಡ್ತಾ ಇದೆ, ಲೇಟ್ ಆಗ್ತಿದೆ ಅಂದ್ರೆ ತಟ್ಟೆಲ್ ಹಾಕೊಡ್ತಾಳೆ. ಇನ್ನೂ ಟೈಮ್ ಆಗ್ತಿದೆ ಅಂದ್ರೆ, ಅಥವಾ ಇನ್ನೂ ಅದಕ್ಕೆ ಅವಳಿಗೆ ಸುಲಭ ಮಾಡ್ಕೊಡ್ಬೇಕು ಮಗನಿಗೆ ಮಗಳಿಗೆ ಅಂದ್ರೆ ತುತ್ತು ತಂದು ಬಾಯಲ್ಲಿ ಇಡ್ತಾಳೆ ಅಲ್ವಾ? ಎಷ್ಟು ಪ್ರೀತಿ ಇರುತ್ತೆ ತಾಯಿಗೆ. ಆ ರೀತಿಯ ಕರುಣಾ ಹೃದಯ ನಮ್ಮ ಪತ್ರಿಜಿ ಅವ್ರದ್ದು ಅಂತ ಹೇಳ್ಬೋದು. 1,00,000 ಪುಸ್ತಕಗಳನ್ನ ಓದಿ, ತಮಾಷೆನ ಸ್ನೇಹಿತರೆ, ನಾವು ಒಂದು ಪುಸ್ತಕ ಓದೋದಿಕ್ಕೆ ಎಷ್ಟು ದಿನ ತಗೊಳ್ತೇವೆ ಅಲ್ವಾ? ಅದರ ಸಾರಾಂಶವನ್ನ ನೋಡಿ. ಈ ಪುಸ್ತಕಗಳನ್ನ ಓದಿ ಅಂದ್ರೆ ಆಗೋಗ್ತಿತ್ತು, ಹಾಗ್ ಮಾಡ್ಲಿಲ್ಲ. ಅದರ ಸಾರಾಂಶವನ್ನೆಲ್ಲ ತೆಗೆದು ಸುಲಭ ಮಾಡಿ, ಹೇಗೆ ಮಾಡಿದ್ರೆ ಈ ಸಂದೇಶಗಳು ಒಂದು ಪರಂಪರೆಯ ರೀತಿಯಲ್ಲಿ ಮುಂದುವರೆದು ಎಲ್ಲರೂ ಇದನ್ನ ತಿಳ್ಕೊಂಡು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದು ಪತ್ರಿಜರ ಉದ್ದೇಶ. ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಭಗವದ್ಗೀತೆ ಬಗ್ಗೆ ನಾವೆಲ್ಲ ಕೇಳಿದೀವಲ್ವಾ? ಭಗವದ್ಗೀತೆಯನ್ನ ಒಂದು ಕ್ಲಾಸಿಕ್ ಗ್ರಂಥ ಅಂತ ಹೇಳ್ತಾರೆ. ಕ್ಲಾಸಿಕ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಗ್ರಂಥವನ್ನ ನೀವು ಎಷ್ಟು ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೇಕಾದ್ರೂ ಪ್ರಸ್ತುತ ಪಡಿಸಬಹುದು. ಎಷ್ಟು ರೀತಿಯಲ್ಲಿ ಪ್ರಸ್ತುತ ಪಡಿಸಿದ್ರು ಮೂಲ ರೂಪಕ್ಕೇನು ಧಕ್ಕೆ ಬರೋದಿಲ್ಲ. ನೋಡಿ, ಭಗವದ್ಗೀತೆಗೆ ಬೇಕಾದಷ್ಟು ರೀತಿಯ ಒಂದು ವ್ಯಾಖ್ಯಾನಗಳಿದೆ ಅಲ್ವಾ? ಎಷ್ಟು ವ್ಯಾಖ್ಯಾನಗಳು ಬಂದ್ರೂ ಕೂಡ ಮೂಲ ಭಗವದ್ಗೀತೆ ಹಾಗೆ ಇರುತ್ತೆ. ಅವ್ರು ಏನೆಲ್ಲ ವ್ಯಾಖ್ಯಾನ ಕೊಡ್ತಾ ಇದ್ರು ಅದು ಕೂಡ ಸರಿಯಾಗೇ ಇರುತ್ತೆ, ಇದು ಸರಿಯಾಗಿರುತ್ತೆ. ಅದೇ ರೀತಿ ಪತ್ರಿಜಿಯವರು ಏನ್ ಮಾಡಿದ್ದಾರೆ, ಮೂಲ ಏನಿದೆ ಆ ಗ್ರಂಥಗಳಿಂದ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ಯಥಾವತ್ ಅದನ್ನ ಇಳಿಸಿ ಆ ಸಾರಾಂಶ ಕೊಟ್ಟಿದ್ದಾರೆ. ನಾವಿಲ್ಲಿ ಓದುವಾಗ ನಮ್ಗೆ ಮೂಲ ರೂಪಕ್ಕೆಲ್ಲೂ ನಮ್ಗೆ ಅದು ಧಕ್ಕೆ ಆಗೋದಿಲ್ಲ. ಆ ರೀತಿ ಒಂದ್ ಸಂದೇಶ ಕೊಟ್ಟಿದ್ದಾರೆ.
ಜೊತೆಗೆ ಇದನ್ನ ನಾವು ಇನ್ನಷ್ಟು ವಿಸ್ತಾರ ಮಾಡ್ಬೋದು. ಇನ್ನೂ ವಿವರಣೆ ಕೊಡ್ಬೋದು ಇದ್ರಲ್ಲಿ. ಆ ರೀತಿ ನಮ್ಗೆ ಒಂದು ಸುಂದರವಾದ ರೀತಿಯಲ್ಲಿ ಒಂದು ಹೇಗೆ ನಾವು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಹೇಗೆ ಪ್ರೆಸೆಂಟೇಷನ್ ಅಂತೀವಲ್ಲ, ಸಮರ್ಪಿಸೋದು, ಅರ್ಪಿಸೋದು ಹೇಗೆ ಸುಂದರವಾಗಿ ಪ್ರೆಸೆಂಟ್ ಮಾಡ್ತೀವಿ, ಆ ರೀತಿ ಒಂದು ನೀಟಾಗಿ ಪ್ರೆಸೆಂಟ್ ಮಾಡಿರ್ತಾರೆ. ಪತ್ರಿಜರು ಯಾವುದೇ ಪುಸ್ತಕಗಳನ್ನ ನೀವು ತಗೊಳ್ಳಿ, ತುಂಬಾ ಚೆನ್ನಾಗಿ ನಾವು ಓದುವಾಗ ಎಂಜಾಯ್ ಮಾಡ್ತಾ ಬರ್ತೇವೆ. ಒಂದು ಸ್ಕ್ರಿಪ್ಟ್ ಅದು ಹೇಗೆ ಒಂದು ಟೈಲರ್ ಮೇಡ್ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ಸ್ ಹೇಗೆ ಜೋಡಿಸ್ಬೇಕು ಆ ರೀತಿ ನೀಟಾಗಿ ಜೋಡಿಸಿ ಮುತ್ತು ಪೋಣಿಸಿದ ಹಾಗೆ ನಮ್ಮ ಮುಂದೆ ಇಡ್ತಾರೆ. ಅಂತಹ ಒಂದು ಮುತ್ತಿನಲ್ಲಿ ನಾನು ತಗೊಂಡಿರೋ ಮುತ್ತು ಧ್ಯಾನ ತರಂಗ ಅಂತ ಹೇಳ್ಬೋದು. ಈ ಮುತ್ತಿನಲ್ಲಿ ಇವತ್ತು ಪತಂಜಲಿ ಮಹರ್ಷಿ ಏನು ಹೇಳ್ತಾರೆ ಧ್ಯಾನದ ಬಗ್ಗೆ ಅಂತ. ನಮ್ಗೆಲ್ಲ ಗೊತ್ತಿದೆ ಪತಂಜಲಿ ಮಹರ್ಷಿ ಬಗ್ಗೆ ಅಲ್ವಾ? ಪತಂಜಲಿ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಯೋಗಾಸನ, ಯೋಗ ಆಸನಗಳ ಬಗ್ಗೆ. ಆದ್ರೆ ಪತಂಜಲಿ ಹೇಳಿರುವಂತದ್ದು ಅಷ್ಟಾಂಗ ಯೋಗ ಅಂತ ಹೇಳ್ಬೇಕು. ಅಷ್ಟಾಂಗ ಯೋಗದಲ್ಲಿ ಬರುವಂತದ್ದು 8 ಅಂಗಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ 8 ಅಂಗಗಳಿದೆ ನೋಡಿ. ಅಲ್ಲೂ ಕೂಡ ಧ್ಯಾನ ಬಂದಿದೆ ಅಲ್ವಾ? ನೋಡಿ, ಯೋಗಿಗಳಿಗೆಲ್ಲರಿಗೂ ಗೊತ್ತು, ಮುನಿಗಳಿಗೆಲ್ಲರಿಗೂ ಗೊತ್ತು ಧ್ಯಾನ ಮಾಡ್ಲೇಬೇಕು ಅಂತ ಅನ್ನೋದು. ಹಾಗಾದ್ರೆ ಯಾವ ರೀತಿ ಧ್ಯಾನ ಹೇಳಿದರೆ? ಅವರು ಹೇಳಿರೋದು ಕೂಡ ಈ ಆನಾಪಾನಸತಿ ಧ್ಯಾನದ ಬಗ್ಗೆನೆ. ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾರೆ? ಶ್ವಾಸದ ಮೇಲೆ ದೃಷ್ಟಿ ಇರೋವರೆಗೂ ಮನುಷ್ಯನಿಗೆ ಕಷ್ಟನೇ ಇರೋದಿಲ್ಲ ಅಂತ. ನೋಡಿ, ಎಷ್ಟು ಸೊಗಸಾಗಿ ಒಂದು ವಾಕ್ಯದಲ್ಲಿ ಕೊಟ್ಬಿಟ್ಟಿದ್ದಾರೆ. ಶ್ವಾಸದ ಮೇಲೆ ದೃಷ್ಟಿ ಇದ್ದಾಗ ಏನಾಗುತ್ತೆ? ನಾವ್ ಹೇಗಿರ್ತೀವಿ? ನಾವು ಶ್ವಾಸ ಗಮನಿಸ್ತಾ ಇದೀವಿ ಅಂದ್ರೆ ನಾವು ಪ್ರೆಸೆಂಟ್ ಅಲ್ಲಿ ಇರ್ತೀವಿ, ಈ ಕ್ಷಣದಲ್ಲಿ ಇರ್ತೀವಿ. ಈ ಕ್ಷಣದಲ್ಲಿ ಇದ್ದಾಗ ಹಿಂದಿನ ಭೂತಕಾಲದ ದುಃಖ ಇಲ್ಲ, ಭವಿಷ್ಯತ್ ಕಾಲದ ಭಯಗಳಿಲ್ಲ. ಆಗೇನಾಗ್ತೀವಿ ನಾವು? ಕಾಲರಹಿತರು, ಕಾಲಾತೀತರು, ಕಾಲಾತೀತರಾಗ್ಬಿಟ್ವಿ ನಾವು. ನಮ್ಗೆ ಕರ್ಮಗಳು ಬರೋದೇ ಕಾಲದಿಂದ. ಯಾವಾಗ್ಲೂ ಭೂತಕಾಲದ ನೆನೆಸ್ಕೊಂಡು ಹಾಗಾಯ್ತು ಹೀಗಾಯ್ತು ಅಂತ ದುಃಖದಲ್ಲಿ ಕೊರಗಿ ನಮ್ಮ ಕರ್ಮಗಳನ್ನ ಜಾಸ್ತಿ ಮಾಡ್ಕೊಳ್ತೇವೆ. ಅಥವಾ ಭೂತಕಾಲದಲ್ಲಿ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಭಯ ಪಟ್ಟು ಆ ಚಿಂತೆಗಳನ್ನ ಹಚ್ಕೊಂಡು ಕರ್ಮಗಳನ್ನ ಜಾಸ್ತಿ ಮಾಡ್ಕೊಳ್ತೇವೆ. ಆದ್ರೆ ಯಾವಾಗ ಈ ಎರಡೂ ಕಾಲಗಳಲ್ಲಿ ಇಲ್ಲದೆ ಪ್ರಸ್ತುತ ಕ್ಷಣದಲ್ಲಿ ಇದೀರಾ ಅಂತಂದ್ರೆ ನೀವು ಕಾಲಾತೀತರಾದ್ರಿ ಅಂದ್ರೆ ಕರ್ಮರಹಿತರಾದ್ರಿ. ಕರ್ಮರಹಿತರಾದಾಗ ಏನಾಯ್ತು? ಯಾವ ಕಷ್ಟಗಳು ಇಲ್ಲ. ಈ ಕ್ಷಣದಲ್ಲಿ ನೀವೆಲ್ಲ ಇಲ್ಲಿದ್ದೀರಲ್ಲ, ಒಂದಿಷ್ಟು ಜನ ಝೂಮ್ ಅಲ್ಲಿ, ನಿಮ್ಗೇನಾದ್ರೂ ಯೂಟ್ಯೂಬ್ ಅಲ್ಲಿ ಇದ್ರೆ ನಿಮ್ಗೇನಾದ್ರೂ ಕಷ್ಟಗಳಿದೆಯಾ ಈ ಕ್ಷಣಕ್ಕೆ? ಇಲ್ಲ. ಈ ಕ್ಷಣಕ್ಕೆ ಏನಿಲ್ಲಪ್ಪ, ಕುತ್ಕೊಂಡು ಕೇಳ್ತಾ ಇದೀವಿ ಆರಾಮಾಗಿ ಅಲ್ವಾ? ಹಾಗೆ ಅದಕ್ಕೆ ಎಷ್ಟು ಸುಲಭವಾಗಿ ಹೇಳಿದ್ರು ಅಂದ್ರೆ, ಶ್ವಾಸದ ಮೇಲೆ ದೃಷ್ಟಿ ಇರೋವರೆಗೂ ಮನುಷ್ಯನಿಗೆ ಕಷ್ಟಗಳು ಇರೋದಿಲ್ಲ. ಎಷ್ಟು ಸೊಗಸಾಗಿ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಶ್ವಾಸದ ಮೇಲಿನಿಂದ ದೃಷ್ಟಿ ಎಲ್ಲೋ ಹೊರಳಿದ್ರೆ ಕರ್ಮಕ್ಕೆ ತಕ್ಕ ಫಲಗಳಿರ್ತವೆ. ಎಲ್ಲೋ ಹೋಯ್ತು ಅಂದ್ರೆ ಶಿಫ್ಟ್ ಆಯ್ತು, ಶಿಫ್ಟ್ ಆಗ್ಬಿಟ್ವಿ. ಇಲ್ಲಿಂದ ನಾವು ಮತ್ತೊಂದು ಕಡೆಗೆ. ಅವಾಗ ನೋಡಿ, ನಮ್ಗೇನಾದ್ರೂ ಒಂದು ಥಾಟ್ ಬಂದ ತಕ್ಷಣ ನಾವು ಗಮನಿಸೋದ್ ಬಿಟ್ಬಿಡ್ತೀವಿ, ಶಿಫ್ಟ್ ಆಗ್ಬಿಡ್ತೀವಿ. ಆವಾಗ ಕಷ್ಟಗಳು ಸ್ಟಾರ್ಟ್ ಆಯ್ತು, ಕರ್ಮಗಳು ಸ್ಟಾರ್ಟ್ ಆಯ್ತು. ಎಂತಹ ಕರ್ಮಗಳು? ಕೆಟ್ಟ ಕರ್ಮಗಳು, ಪುಣ್ಯ ಕರ್ಮಗಳು ಅಂತ ಹೇಳ್ತಾರೆ. ಆ ಕರ್ಮಕ್ಕೆ ತಕ್ಕ ಫಲ ಇರುತ್ತೆ. ಸತ್ಕರ್ಮವಾದ್ರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಆದ್ರೆ ಕೆಟ್ಟ ಫಲ. ಸತ್ಕರ್ಮ, ಸತ್ಕರ್ಮ ಯಾವಾಗ ಮಾಡ್ತೀವಿ? ನಾವ್ ಧ್ಯಾನದಲ್ಲಿ ಇದ್ದಾಗ್ಲೇ ಸತ್ಕರ್ಮ ಮಾಡೋಂಥದ್ದು ಅಲ್ವಾ? ಆ ಯಾಕೆ ಅಂತಂದ್ರೆ ನಾವು ಕರ್ಮೇಂದ್ರಿಯಗಳನ್ನೆಲ್ಲ ಕಟ್ಟಾಕ್ಬಿಟ್ಟಿರ್ತೀವಿ. ನೋಡಿ, ನಮ್ ಪತ್ರಿಜಿಯವರು ಇದೆಲ್ಲ ಟೆಕ್ನಿಕ್ಸ್ ಎಷ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೇನು ಕೈಯಲ್ಲಿ ಮಾಡಂತ ಕೆಟ್ಟ ಕೆಲ್ಸಗಳಿಲ್ಲ, ಬಾಯಲ್ಲಿ ಮಾಡಂತ ಕೆಟ್ಟ ಮಾತಿಲ್ಲ, ಕಿವಿಯಿಂದ ಕೆಟ್ಟದೇನು ಕೇಳಿಸ್ಕೊಳ್ಳೋದಿಲ್ಲ, ಕಣ್ಣಿಂದ ಕೆಟ್ಟದೇನು ನೋಡೋಂಥದ್ದಿಲ್ಲ. ಎಲ್ಲಾ ಫುಲ್ ಬಂದ್, ಕಣ್ ಮುಚ್ಕೊಂಡ್ ಬಾಯಿ ಮುಚ್ಕೊಂಡ್ ಕೈ ಕಟ್ ಕೂತ್ಕೋದು. ಎಲ್ಲ ಕೂತ್ಕೊಂಡು ಕರ್ಮೇಂದ್ರಿಯಗಳೆಲ್ಲ ಕರ್ಮೇಂದ್ರಿಯಗಳು ಅಂದ್ರೇನೆ ಕರ್ಮ ಮಾಡೋಂಥದ್ದು. ಇವೆಲ್ಲ ಸ್ಟಾಪ್ ಆಯ್ತು. ಇನ್ನು ಉಳ್ಕೊಂಡಿದ್ ಯಾವ್ದು? ಥಾಟ್ ಅಲ್ಲಿ ಮಾತ್ರ ಕರ್ಮಗಳು, ಕೆಟ್ಟ ಯೋಚನೆಗಳು ಮಾಡಿದ್ರೆ ಬರ್ತಾ ಇರುತ್ತೆ. ಆದ್ರೆ ನಾವು ಕೂತಿರೋದು ಧ್ಯಾನದಲ್ಲಿ ಕೂತಿದ್ದಾಗ ನಮ್ಗೆ ಏನ್ ಬರುತ್ತೆ? ನಾವ್ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಅದು ಇದು ಏನೇನೋ ಯೋಚನೆ ಮಾಡಿ, ಇದೆಲ್ಲ ಬೇಡಪ್ಪ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಅವೆಲ್ಲ ಏನು ಬೇಡ, ಜಸ್ಟ್ ಸುಮ್ನೆ ಬ್ರೆತ್ ಅಬ್ಸರ್ವ್ ಮಾಡೋಣ, ಯಾವ್ದು ಬೇಡ ಅಂತ ಹೇಳಿ ಎಲ್ಲ ಬೇಡ 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 ಅಂತ ಹೇಳಿ ಬ್ರೆತ್ ಅಬ್ಸರ್ವ್ ಮಾಡಕ್ ಬರ್ತೀವಿ. ನಾವ್ ಬ್ರೆತ್ ಅಬ್ಸರ್ವ್ ಮಾಡಕ್ ಬಂದ್ರಾಗ ಏನಾಯ್ತು? ನಮ್ಮಲ್ಲಿ ಇದು ಒಳ್ಳೆಯ ಕರ್ಮ, ಸತ್ಕರ್ಮ.
ಈ ರೀತಿ ನಾವು ಸತ್ಕರ್ಮಗಳನ್ನ ಮಾಡ್ತೇವೆ. ಹಾಗೆ ನಾವೀಗ ಧ್ಯಾನದಲ್ಲಿ ಕೂತ್ಕೊಂಡು ಸತ್ಕರ್ಮ ಮಾಡ್ತಾ ಇದ್ದಾಗ ಏನಾಯ್ತು, ಮನಸ್ಸು ಶುದ್ಧವಾಗ್ತಾ ಬರುತ್ತೆ, ಸ್ವಚ್ಛವಾಗ್ತಾ ಬರುತ್ತೆ. ಶುದ್ಧವಾದ ಆಲೋಚನೆಗಳು ಬರ್ತವೆ. ಆಲೋಚನೆಗಳ ಶುದ್ಧೀಕರಣ ಅಂತ ಹೇಳ್ತೀವಿ. ಕ್ಲೀನ್ ಆಗ್ತಾ ಬರುತ್ತೆ. ಏನಾದ್ರೂ ನೆಗೆಟಿವ್ ಥಾಟ್ಸ್ ಬಂದ್ರೂ ಕೂಡ ಬರುತ್ತೆ. ಬರಲ್ಲ ಅಂತ ನಾನು ಹೇಳಲ್ಲ. ಬಂದು ಏನಾಗುತ್ತೆ, ನಮ್ಗೆ ಒಂದ್ ರೀತಿ ಸೆಸೇಷನ್ ಆಫ್ ಥಾಟ್ಸ್ ಅಂತ ಅಂದ್ರೆ ಥಾಟ್ಸ್ ಎಲ್ಲ ನಿಂತು ಹೋಗೋ ಸ್ಥಿತಿಗೆ ಬರ್ತೀವಿ. ಯಾವ ಥಾಟ್ಸ್ ಇಲ್ದೇ ಇರೋಂತ ಸ್ಥಿತಿ ಬರ್ಬೋದು. ಅಥವಾ ಥಾಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ನಿಲ್ಸಕ್ ಆಗಿಲ್ಲ ಅಂದ್ರೆ ಜಸ್ಟ್ ನಾವು ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಬರ್ತೀವಿ. ಇದು ಒಂದೊಂದು ಹೆಜ್ಜೆ. ಫಸ್ಟು ಥಾಟ್ಸ್ ಬರುತ್ತೆ. ಥಾಟ್ಸ್ ಬರ್ತಾ ಇದೆ ಅಂತ ಗುರ್ತಿಸ್ಕೊಳ್ಳೋದು ಫಸ್ಟ್ ಸ್ಟೇಜ್. ಹೌದು, ನನಗ್ ಥಾಟ್ಸ್ ಬರ್ತಾ ಇದೆ. ಯೆಸ್. ಎಲ್ಲರೂ ಹೇಳ್ತಾರೆ ಧ್ಯಾನಕ್ಕೆ ಬಂದಾಗ, "ತುಂಬಾ ಥಾಟ್ಸ್ ಬರುತ್ತೆ ಮೇಡಮ್." ಹೌದಾ, ಬರ್ತಾ ಇದೆಯಾ? ಸೊ ಹಾಗಾದ್ರೆ ನೀವು ಫಸ್ಟ್ ಸ್ಟೆಪ್ ಅಲ್ಲಿ ಇದ್ದೀರಾ. ಥಾಟ್ಸ್ ಬರ್ತಿದೆ ಅಂತ ಗುರುತಿಸಿದ್ರಿ. ವೆರಿ ಗುಡ್. ಈಗ ಈಗ ಥಾಟ್ಸ್ ಯಾವ ತರ ಥಾಟ್ಸ್ ಬರ್ತಾ ಇದೆ ಅದನ್ನ ಗುರುತಿಸಿ ಅಂತ ಹೇಳ್ತೀವಿ. ಅದನ್ನ ಗಮನಿಸಿ ಹೇಳ್ತಾರೆ, ಮೇಡಮ್ ಈ ತರ ಥಾಟ್ಸ್ ಬರುತ್ತೆ, ಆ ತರ ಥಾಟ್ಸ್ ಬರುತ್ತೆ. ಕೆಲವೊಂದು ನಾವು ಸ್ಟ್ರೇ ಥಾಟ್ಸ್ ಅಂತೀವಿ. ಸುಮ್ನೆ ಪಾಸ್ ಆಗ್ತಿರೋದು ಹೋಗ್ತಾ ಇರುತ್ತೆ. ಅವಕ್ಕೇನು ಬೆಲೆ ಬೇಡ. ಕೆಲವೊಂದು ಡೀಪ್ ಆಗಿ ನಮ್ಮನ್ನ ಹಾಂಟ್ ಮಾಡುತ್ತೆ, ತೊಂದರೆ ಕೊಡುತ್ತೆ, ಹಿಂಸೆ ಮಾಡುತ್ತೆ. ಪದೇ ಪದೇ ಅದೇ ಥಾಟ್ಸ್ ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ಆ ಥಾಟ್ಸ್ ಅನ್ನ ನಾವು ನಲಿಫೈ ಮಾಡೋದು ಹೇಗೆ, ಕ್ಲೆನ್ಸ್ ಮಾಡೋದು ಹೇಗೆ, ಅದನ್ನ ಪಾಸಿಟಿವ್ ಮಾಡೋದು ಹೇಗೆ, ಶುದ್ಧೀಕರಣ ಮಾಡೋದು ಹೇಗೆ ಅಂತ ಬೇರೆ ಟೆಕ್ನಿಕ್ ಹೇಳ್ತೇವೆ. ಅದಾದ್ಮೇಲೆ ಏನು, ಎಲ್ಲ ನೆಗೆಟಿವ್ ಆಗಿ ಇರೋದನ್ನೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಇಡೀ ದಿನ ನಿಮ್ಮ ವರ್ಕ್, ಥಾಟ್ಸ್, ಡೀಡ್ಸ್ ಏನೇನಿದೆ ಎಲ್ಲವನ್ನು ನೀವು ಪಾಸಿಟಿವ್ ಮಾಡ್ತಾ ಎಲ್ಲೆಲ್ಲಿ ನೆಗೆಟಿವ್ ಇದೆ ಅದೆಲ್ಲ ತೆಗಿತಾ ಬಂದಾಗ ಏನಾಗುತ್ತೆ, ಧ್ಯಾನಕ್ಕೆ ಕೂತ್ಕೊಂಡಾಗ್ಲೂ ಪಾಸಿಟಿವ್ ಥಾಟ್ಸೇ ಬರುತ್ತೆ. ನೆಕ್ಸ್ಟ್ ಅದು ಏನಾಗುತ್ತೆ, ಆ ಪಾಸಿಟಿವ್ ಥಾಟ್ಸ್ ಹೋಗ್ಬೇಕು. ಅದು ಹೋಗಿ ಥಾಟ್ಲೆಸ್ ಸ್ಟೇಜ್‌ಗೆ ಬರ್ತೀವಿ. ಅಂದ್ರೆ ಸತ್ಕರ್ಮ ಮಾಡ್ದಂಗಾಯ್ತು. ಇದು ಸತ್ಕರ್ಮ. ಸತ್ಕರ್ಮಕ್ಕೆ ಸರಿಯಾಗಿ ಒಳ್ಳೆಯ ಫಲ ಇರುತ್ತೆ. ಈ ರೀತಿ ಪತಂಜಲಿಯವರು ಕೂಡ ಇದನ್ನ ಹೇಳ್ತಾರೆ ನಮ್ಗೆ. ಇಷ್ಟೆಲ್ಲ ಇದೆ ನಮ್ಮತ್ರ. ಆದ್ರೆ ಏನ್ ಮಾಡ್ತೀವಿ? ಅವ್ರು ಹೇಳ್ತಾರೆ, ಕಷ್ಟಗಳು ಬಂದಾಗ ಇಲ್ಲವೇ ಏನಾದ್ರೂ ತುರ್ತಾಗಿ ಬೇಕು ಅಂತ ಅಂದಾಗ ಓಡ್ ಹೋಗೋದು ಯಾರತ್ರ ಅಂತ ಗೊತ್ತಾ? ಪ್ರಾಪಂಚಿಕ ಗುರುಗಳ ಹತ್ರ. ಅಲ್ಲೆಲ್ಲೋ ಮಠದಲ್ಲಿ ಯಾರೋ ಗುರುಗಳು ಬಂದಿದ್ದಾರೆ. ಅವರು ಏನೋ ತುಂಬಾ ಪವರ್‌ಫುಲ್ ಅಂತೆ. ಕಷ್ಟಗಳೆಲ್ಲ ನಿವಾರಣೆ ಮಾಡ್ತಾರೆ. ಅಲ್ಲಿ ಹೋಗೋಣ. ಆ ದೇವಸ್ಥಾನದಲ್ಲಿ ಹೋಗಿ ಇಷ್ಟ್ ದಿನ ಇಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲ ಪರಿಹಾರ ಆಗುತ್ತೆ. ನಿಮ್ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಈ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ರಿ ಇಷ್ಟು ವಾರ. ಆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ರಿ. ಈ ದೇವಸ್ಥಾನಕ್ಕೆ ಹೋಗಿ ಬಲಿ ಕೊಡ್ರಿ. ಇನ್ನು ಒಂದು ಕ್ಷುಲ್ಲಕ ಅನ್ನೋದಕ್ಕಿಂತ ಒಂದು ಏನ್ ಹೇಳ್ಬೋದು? ಅಧೋ ಕೆಲ್ಸ ಅಂತ ಹೇಳ್ಬೋದು. ಒಂದು ಕೆಳಮಟ್ಟದ ಕೆಲಸ ಬಲಿ ಕೊಡುವಂತದ್ದು. ನಾವು ಅದನ್ನ ಒಳ್ಳೆ ಕೆಲಸ ಅಂತ ಹೇಳೋದಿಲ್ಲ. ಹಿಂಸೆ ಅದು. ಆ ರೀತಿ ನೋಡಿ, ಅದು ಮಾಡಿದ್ರೆ ಇದಾಗುತ್ತೆ, ಇದು ಮಾಡಿದ್ರೆ ಇದಾಗುತ್ತೆ. ಎಲ್ಲಾ ಹೋಗ್ತಿರ್ತಾರೆ. ಪ್ರಾಪಂಚಿಕ ಗುರುಗಳು. ಆದ್ರೆ ಇಲ್ಲಿ ಹೇಳೋಂಥದ್ದು ನಿಮ್ಮ ಹತ್ರಾನೇ ಇದಾರೆ ಜಗದ್ಗುರುಗಳು. ಯಾರಪ್ಪ ಅಂದ್ರೆ ನಿಮ್ಮ ಶ್ವಾಸ. ಅದನ್ನ ಗಮನಿಸಿ. ಅದು ಬಿಟ್ಬಿಟ್ಟು ನೋಡಿ, ಯಾರಿಗಾದ್ರೂ ನೀವು ಧ್ಯಾನ ಹೇಳ್ಕೊಡಿ. ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ರೆ ಮಾತ್ರ ಆಗಲ್ಲ. ಅದು ಬಿಟ್ಬಿಟ್ಟು ನೀವ್ ಎಷ್ಟು ಬೇಕಾದ್ರೂ ದೇವಸ್ಥಾನಗಳಿಗೆ ಹೋಗಿ, ಟೂರ್‌ಗಳು ಹೋಗಿ, ಅಲ್ಲೋಗಿ, ಈ ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಎಷ್ಟು ದೂರ ಇರ್ಲಿ, ಎಷ್ಟು ಬೆಳಿಗ್ಗೆ ಬೇಕಾದ್ರೂ ಹೋಗಕ್ ರೆಡಿ. ರಾತ್ರಿನೇ ಬೇಕಾದ್ರೂ ಹೋಗಿ ಕ್ಯೂನಲ್ಲಿ ಕುತ್ಕೊಳ್ಳೋಕ್ ರೆಡಿ. ನೋಡಿ, ಈ ದೇವಸ್ಥಾನಗಳಿಗೆ ಇದಕ್ಕೆಲ್ಲ ಗುರುಗಳ ಹತ್ರ ಇದಕ್ಕೆಲ್ಲ ಅಪಾಯಿಂಟ್ಮೆಂಟ್ ತಗೊಂಡು, ಟೋಕನ್ ತಗೊಂಡು, ದುಡ್ಡು ಪೇ ಮಾಡಿ, ಸಮಯ, ಹಣ, ನಿಮ್ ಎನರ್ಜಿ ಎಲ್ಲಾ ಖರ್ಚು ಮಾಡ್ಬೇಕು. ಅಷ್ಟೆಲ್ಲಾ ಮಾಡಿದ್ರೂ ಕೂಡ ನಿಮ್ಗೆ ಗ್ಯಾರಂಟಿಡ್ ಬೆನಿಫಿಟ್ಸ್ ಹೇಳ್ತಾರ ಅವ್ರೇನಾರ? ಏನೂ ಇಲ್ಲ. ಆಗುತ್ತೆ ಮಾಡಿ. ಆಗಿಲ್ಲ ಅಂದ್ರೆ ಇನ್ನೊಂದ್ ರೌಂಡ್ ಬನ್ನಿ ಅಂತಾರೆ. ಡಾಕ್ಟರ್ಸ್ ಆದ್ರೂ ಅಷ್ಟೇ, ಇವ್ರಾದ್ರೂ ಅಷ್ಟೇ ಗ್ಯಾರಂಟಿ ಕೊಡಲ್ಲ. ಖಂಡಿತ ಆಗೇ ಆಗುತ್ತೆ ಅಂತ ಹೇಳಿರ್ತಾರೆ. ಇದಾದ್ಮೇಲೆ ಹೋಗಿ ಮತ್ತೆ ಸರ್ ಗುರುಗಳೇ ಆಗ್ಲಿಲ್ವಲ್ಲ ಅಂದ್ರೆ, ನಮ್ಮ ಕರ್ಮ ಹಂಗಿರುತ್ತೆ, ಏನ್ ಮಾಡಕ್ಕಾಗಲ್ಲ. ಇನ್ನೊಂದ್ ದೊಡ್ಡ ಪೂಜೆ ಮಾಡ್ಸಿ. ದೊಡ್ಡ ಪೂಜೆ. ನನ್ನ ನೋಡಿ, ನಮ್ಮ ಪಿರಮಿಡ್ ಮಾಸ್ಟರ್ಸೇನೆ ಕೆಲವ್ರು ಇದಾರೆ. ನನಗೆ ಆಶ್ಚರ್ಯ ಆಗುತ್ತೆ ಅದೇನೆ. ಇಷ್ಟೆಲ್ಲ ನಮ್ಮಲ್ಲಿ ಜ್ಞಾನ ಇದೆ. ಬೆಳಗಿಂದ ರಾತ್ರಿವರೆಗೂ ಇಷ್ಟೊಂದು ಸೆಷನ್ಸ್ ಇರುತ್ತೆ. ಇಷ್ಟೊಂದು ಬುಕ್ಸ್ ಇದೆ. ಎಲ್ಲ ಓದಿ ಎಲ್ಲ ಇರುತ್ತೆ. ಎಲ್ಲ ಹೇಳ್ತಿರ್ತಾರೆ. ಆದ್ರೂ ಕೂಡ ಎಲ್ಲೋ ಗುರುಗಳ ಹತ್ರ ಇನ್ನೂ ಓಡೋಗ್ತಾ ಇದ್ದಾರೆ. ಲಕ್ಷಗಟ್ಲೆ ಹಣ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಯಾವತ್ತು ಎರಡೆರಡು ದೋಣಿಯಲ್ಲಿ ಕಾಲಿಟ್ಟು ಹೋದ್ರೆ ಫಲ ಸಿಕ್ಕೋದಿಲ್ಲ. ನಂಬುದ್ವಾ? ಒಂದು ತತ್ವ ನಂಬಿ ಒಂದ್ ಕಡೆ ನಡ್ಕೊಂಡು ಹೋಗ್ತಾ ಇರ್ಬೇಕು. ಆ ಇದ್ರ ಮೇಲೂ ಡೌಟು, ಅದ್ರ ಮೇಲೂ ಡೌಟು. ಎರಡೂ ಕಡೆ ನಾನು ಅಲ್ಲೂ ಪೂಜೆ ಮಾಡಿಸ್ತೀನಿ, ಇಲ್ಲೂ ಧ್ಯಾನ ಮಾಡ್ತೀನಿ ಅಂದ್ರೆ ಯಾವ್ದೂ ವರ್ಕ್ ಆಗಲ್ಲ. ಅಲ್ವಾ? ಹಾಗೆ. ಅದ್ರಿಂದ ನಂಬಿಕೆ ತುಂಬಾ ಮುಖ್ಯ. ನಂಬಿಕೆ ಯಾವಾಗ ಬರುತ್ತೆ? ಸಾಧನೆ ಮಾಡಿದಾಗ.
ಸಾಧನೆ ಮಾಡಿದಾಗ ನಿಮ್ಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ರೆ ನಿಮ್ಗೆ ನಂಬಿಕೆ ಬರುತ್ತೆ. ಸಾಧನೆನೇ ಮಾಡೋದಿಲ್ಲ. ಬಂದು ಸ್ವಲ್ಪ ದಿನಕ್ಕೆನೆ ರಿಸಲ್ಟ್ ಬರ್ತಾ ಇಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಅನ್ಬಾರ್ದು. ಅದಕ್ಕೆ ಪತಂಜಲಿಯವರು ಹೇಳ್ತಾರೆ, ನಿಮ್ಮಲ್ಲೇ ಇರೋ ಜಗದ್ಗುರುನ ನೀವು ಗುರ್ತಿಸೋಕ್ ಆಗ್ತಾ ಇಲ್ಲ. ಆ ಜಗದ್ಗುರುವನ್ನ ಸ್ವರೂಪದಿಂದ ಶ್ವಾಸದ ಮೇಲೆ ನಂಬಿಕೆ ಇಡೋದು ಬಂದ್ರೆ ಈ ಕ್ಷಣದಲ್ಲಿ ನಿಮ್ಮ ನಿಮ್ಮ ದುಃಖಕ್ಕೆ ಕಾರಣವಾಗಿರುವಂತ ಬೀಜ ಮೊಳಕೆಯೊಡೆಯೋದಿಲ್ಲ. ನೋಡಿ ಎಷ್ಟ್ ಚೆನ್ನಾಗಿದೆ ಈ ಸೆಂಟೆನ್ಸ್. ನಿಮ್ಮ ದುಃಖಕ್ಕೆ ಕಾರಣವಾಗಿರೋ ಬೀಜ ಮೊಳಕೆನೆ ಬರೋದಿಲ್ಲ. ಈ ಬೀಜಗಳು ನಾವೆಲ್ಲ ಹಾಕೊಂಡ್ಬಿಟ್ಟಿದೀವಿ. ಏನ್ ಬೀಜಗಳು? ಆ ನಮ್ಗೆ ನೋಡಿ, ಆಸೆಗಳು ಅನ್ನೋ ಬೀಜ, ದುಃಖ, ಕಷ್ಟ, ಯೋಚನೆಗೆ ಇವೆಲ್ಲ ಬೀಜಗಳೇ. ಬೀಜ ಹಾಕೊಂಡ್ಬಿಟ್ಟಿರ್ತೀವಿ. ಅದಕ್ ದಿನಾ ನೀರು ಗೊಬ್ಬರ ಹಾಕಿದ್ರೇನೆ ಅದು ಮೊಳಕೆ ಹೊಡೆದು ಬರುವಂತದ್ದು. ಯಾವಾಗ ನೀವು ಈ ಶ್ವಾಸ ಅನ್ನೋ ಗುರುಗಳನ್ನ ಹಿಡಿದು ನೀವು ಧ್ಯಾನಕ್ಕೆ ಕೂತ್ಕೊಳ್ತೀರಾ, ಈ ದುಃಖ ಅನ್ನೋ ಬೀಜ ಮೊಳಕೆನೆ ಬರೋದಿಲ್ಲ. ಮೊಳಕೆ ಬಂದ್ರೆ ತಾನೇ ಗಿಡ ಆಗಿ ಬೆಳೆದು ಅದು ನಿಮ್ಗೆ ಅದ್ರ ಫಲ ಸಿಗುವಂತದ್ದು. ಅದು ಬೆಳಿಲೇ ಇಲ್ಲ ಅಂತಂದ್ರೆ ಹಾಗೆ ಒಣಗಿ ನಿರ್ವೀರ್ಯವಾಗಿ ಬಿಡುತ್ತೆ. ಆಗ ಏನಾಗುತ್ತೆ, ಪೂರ್ವ ಕರ್ಮವನ್ನು ಪರಿಪೂರ್ಣವಾಗಿ ಆನಂದವಾಗಿ ಅನುಭವಿಸುವ ಶಕ್ತಿ ಸಾಮರ್ಥ್ಯಗಳು ನಿಮಗೆ ದೊರಕುತ್ತವೆ. ಆಹಾ, ಎಷ್ಟು ಚೆನ್ನಾಗಿದೆ ಈ ಸೆಂಟೆನ್ಸ್. ಪೂರ್ವ ಕರ್ಮವನ್ನು ನೀವು ಪರಿಪೂರ್ಣವಾಗಿ ಆನಂದವಾಗಿ ಅನುಭವಿಸೋದಂತೆ. ನಮ್ಮಮ್ಮ ಹೇಳೋರು ಯಾವಾಗ್ಲೂ, ಭಗವಂತನ ಹತ್ರ ನಾನು ಕೇಳ್ಕೋಬೇಕು ನಾವು, ಎಷ್ಟು ಕಷ್ಟ ಬೇಕಾದ್ರೂ ಕೊಡು, ಆದ್ರೆ ಆ ಕಷ್ಟವನ್ನ ಸಹಿಸುವ ಶಕ್ತಿ ಕೊಡು ಅಂತ. ನಾನಿನ್ನು ಚಿಕ್ಕವಳು. ಯಾಕಮ್ಮ ಹಾಗೆ ಕೇಳ್ಬೇಕು? ಕಷ್ಟನೇ ಕೊಡ್ಬೇಡ ಅಂತ ಕೇಳ್ಬೇಕಲ್ವಾ? ಕಷ್ಟ ಕೊಡು, ಎಷ್ಟು ಕಷ್ಟ ಬೇಕಾದ್ರೂ ಕೊಡು, ಆ ಕಷ್ಟವನ್ನು ಸಹಿಸುವ ಶಕ್ತಿ ಯಾಕೆ ಕೊಡು ಅಂತಂದ್ರೆ, ಹೌದಮ್ಮ ಹಂಗೆ ಕೇಳ್ಬೇಕು, ನಿನಗೆ ಗೊತ್ತಿಲ್ಲ ಅಂತಿದ್ರು. ಅದ್ರ ಅರ್ಥ ಇವಾಗ ಆಗ್ತಿದೆ. ಯಾಕಂದ್ರೆ ಕರ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಕರ್ಮಗಳನ್ನ ನಾವು ಆ ಕರ್ಮ ಫಲನ ಅನುಭವಿಸದೇ ಇರಕ್ಕಾಗೋದಿಲ್ಲ. ಆದ್ರಿಂದ ಇಲ್ಲಿ ಏನ್ ಹೇಳ್ತಾರೆ, ಪೂರ್ವ ಕರ್ಮಗಳನ್ನ ಸಂತೋಷವಾಗಿ ಅನುಭವಿಸುವ ಶಕ್ತಿ ಬರುತ್ತೆ. ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ ಧ್ಯಾನದಿಂದ. ಅವಾಗ ಏನಾಗುತ್ತೆ, ಎಂಥ ಕಷ್ಟಗಳು ಬರಲಿ, ಕಷ್ಟ ಅಂತ ಅನ್ನೋದೇ ಇಲ್ಲ ನಾವು. ಧ್ಯಾನಿಗಳೇನಂತೀವಿ ಅದನ್ನ, ಚಾಲೆಂಜಸ್ ಅಂತೀವಿ. ನಮಗೆ ಬರುವ ಸವಾಲುಗಳು ಅದು. ಆ ಸವಾಲುಗಳನ್ನ ಹೇಗೆ ಸ್ವೀಕರಿಸಬೇಕು, ಹೇಗೆ ಎದುರಿಸಬೇಕು. ಯಾಕಂದ್ರೆ ಇವಾಗ ಅದು ಅರ್ಥವಾಗ್ತಿದೆ. ಯಾಕೆ ಬಂತು, ಏನ್ ಬಂತು ಅಂತ ಅನ್ನೋದು. ಮುಂಚೆ ಅದು ಒಂದು ಅರ್ಥ ಆಗ್ತಿರ್ಲಿಲ್ಲ, ಅವಗಾಹನೆ ಇರ್ಲಿಲ್ಲ. ಅದೇನು ಯಾಕೆ ಬಂತು ಅನ್ನೋದು. ಆ ಕಷ್ಟದಲ್ಲಿ ದುಃಖದಲ್ಲಿ ಮುಳುಗೋಗಿ ಅಳ್ತಾ ಕುತ್ಕೊಂಡ್ಬಿಟ್ಟಿರ್ತಾ ಇತ್ತು. ಈಗ ಹಾಗಲ್ಲ. ಈಗ ನಮಗ್ ಗೊತ್ತಾಗ್ತಿದೆ, ಎಸ್, ಈಗ ಈ ಸಂದರ್ಭ ನನಗೆ ವ್ಯತಿರೇಕವಾಗಿದೆ, ನನಗೆ ವಿರುದ್ಧವಾಗಿದೆ ಈ ಸಂದರ್ಭ. ಈಗ ನನಗೆ ಪರೀಕ್ಷೆ, ಈಗ ನನಗೆ ಕಷ್ಟ. ಎಸ್, ಈ ಸಮಯದಲ್ಲಿ ನಾನು ಹೇಗಿರ್ಬೇಕು, ಇದನ್ನ ಕಲಿಸುತ್ತೆ ನಮ್ಗೆ ಧ್ಯಾನ. ಓಕೆ, ಪತಂಜಲಿ ಮಹರ್ಷಿ ಇದನ್ನೆಲ್ಲ ಹೇಳ್ತಾರೆ ನಮ್ಗೆ. ಇನ್ನು ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡ್ಬೇಕು ಅನ್ನೋರು ಈ ಒಂದೊಂದು ನಾನು ಏನ್ ಹೇಳ್ತಾ ಬರ್ತಿದ್ದೀನಿ, ಅವ್ರದೇ ಆದಂತ ಕೆಲವು ಪುಸ್ತಕಗಳಿದೆ. ಅದನ್ನೆಲ್ಲ ನೀವು ಆಳವಾಗಿ ಅಧ್ಯಯನ ಮಾಡಬಹುದು. ನೆಕ್ಸ್ಟ್, ಶಿರಡಿ ಸಾಯಿ ಪ್ರಬೋಧನೆಗಳು ಅಂತ. ಶಿರಡಿ ಸಾಯಿ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ನಾವೆಲ್ಲ ಭಕ್ತಿ ಮಾರ್ಗದಿಂದ ಒಬ್ಬ ಗುರುವಿನ ಹತ್ರ ಬಂದು ಆನಂತರ ಧ್ಯಾನ ಮಾರ್ಗಕ್ಕೆ ಬರ್ತೀವಿ. ಯಾರನ್ನ ಕೇಳಿದ್ರು ಹೌದೌದು ನಾವು ಬಾಬಾ ಫೇವ್ರೇಟ್, ನಾವು ಬಾಬಾ ಭಜನೆ ಮಾಡ್ತಿದ್ವಿ, ಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂತಾನೆ ಅಂತಾರೆ ಅಲ್ವಾ? ಬಾಬಾ ಏನ್ ಹೇಳಿದರೆ, ಸಾಯಿ ಬಾಬಾ ನಮಗೆ ಅನಂತವಾದ ಸಂಪತ್ತನ್ನು ನೀಡುವಂತ ಗುರು ನಮ್ಮ ಜೊತೆಯಲ್ಲೇ ಇದ್ದಾನೆ. ನಮ್ ಜೊತೆ ಕಾರಣವಾಗಿರುವಂತ ಆ ಗುರು ಯಾರು? ಆ ಗುರುನ ಹಿಡ್ಕೊಂಡ್ರೆ ಆ ಗುರುವಿನ ವಿನಃ ಮತ್ತೆ ಯಾರನ್ನೂ ನಾವು ಹಿಡ್ಕೊಳ್ಳಬೇಕಾದಂತ, ನೋಡ್ಬೇಕಾಗಿರೋದಂತ ಅವಶ್ಯಕತೆ ಇಲ್ಲ. ಅವನು ನೋಡಿದ್ರೆ ಸಾಕು, ನಮಗೆ ಅಮರತ್ವ ಸಿದ್ಧಿ ಪ್ರಾಪ್ತಿಯಾಗತ್ತೆ, ಸಿದ್ಧಿಸುತ್ತೆ. ಅಮರತ್ವ, ಅಮರತ್ವ ಅಂದ್ರೆ ಏನು? ಅಮರ ಅಂದ್ರೆ ಸಾವು ಇಲ್ಲದೆ ಇರುವಂತದ್ದು, ಶಾಶ್ವತವಾಗಿರುವಂತದ್ದು. ಅಂದ್ರೆ ನಾವೆಲ್ಲ ಪರ್ಮನೆಂಟ್ ಆಗಿ ಇದ್ದು ಬಿಡ್ತೀವ, ಈ ದೇಹ ಇಟ್ಕೊಂಡ್ಬಿಟ್ಟು ಅಂತ ಅಲ್ಲ. ನಮಗೆ ಈ ಶಾಶ್ವತವಾದ ಒಂದು ಜ್ಞಾನ, ಆತ್ಮ ಜ್ಞಾನದ ಸಿದ್ಧಿ ಆಗತ್ತೆ. ಅದ್ರ ಅರ್ಥ ನಮಗೆ ಗೊತ್ತಾಗುತ್ತೆ. ಹಾಗಂದ್ರೆ ಏನು ಅನ್ನೋದು, ಆ ಜ್ಞಾನ ನಮಗೆ ಬರುತ್ತೆ ಅಂತ. ಅವ್ರು ಹೇಳ್ತಾರೆ, ನಾನು 12 ವರ್ಷ ನನ್ನ ಗುರುನ್ ಬಿಟ್ಟು ಇನ್ಯಾರನ್ನೂ ನೋಡ್ಲಿಲ್ಲ ಅಂತ. ಹೌದಾ? ಇದು ಆಶ್ಚರ್ಯ ಆಗುತ್ತೆ. ಯಾರಪ್ಪ ಅವ್ರ ಗುರು ಅಂತಂದ್ರೆ ಅವ್ರ ಶ್ವಾಸನೇ. ಅದಕ್ಕೆ ಹೇಳೋದು, ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿ ಶಾಸ್ತ್ರಗಳೋದಿದರೇನು ವ್ಯರ್ಥವಾಯಿತು ಬಕುತಿ. ಇದು ನೋಡಿ, ಆ ಗುರುವಿನ ಗುಲಾಮನಾಗ್ಬೇಕು. ಯಾರು ಆ ಗುರು? ನಮ್ಮ ಶ್ವಾಸ.
ನಮ್ಮ ಶ್ವಾಸದ ಗುಲಾಮನಾದ್ರೆ ನಮ್ಗೆ ಮುಕ್ತಿ ಸಿಗುತ್ತೆ. ಗುಲಾಮ ಅಂದ್ರೆ ಏನು? ಹೇಗಿರ್ತಾನೆ ಗುಲಾಮ ಅಂದ್ರೆ? ಹೇಳಿದ್ ಕೇಳ್ಕೊಂಡಿರ್ತಾನೆ. ಅವನಿಗೆ ಏನು ಮಾತಾಡೋದಿಕ್ಕೆ ಅವಕಾಶ ಇಲ್ಲ. ಪ್ರಶ್ನೆ ಕೇಳಕ್ಕೆ ಅಧಿಕಾರ ಇರಲ್ಲ. ಆ ರೀತಿ ನಮ್ಮ ಶ್ವಾಸದ ಅಧೀನದಲ್ಲಿರ್ಬೇಕು. ನಾವು ಶ್ವಾಸನ ಯಾವಾಗ್ಲೂ ಗಮನಿಸ್ತಾ ಇರ್ಬೇಕು. ಅದ್ರ ಗುಲಾಮನಾಗಿರ್ಬೇಕು ಅಂತ ಅರ್ಥ ಇಲ್ಲಿ ಹೇಳ್ತಾ ಬರ್ತಾರೆ ಇಲ್ಲಿ. ಅದಕ್ಕೆ ಶಿರಡಿ ಸಾಯಿ ಹೇಳ್ತಾರೆ, ನನ್ನ ಹತ್ರ ಕರಗದ ದಿವ್ಯವಾದ ಸಂಪತ್ತಿದೆ. ಅನಂತವಾದ ದಿವ್ಯ ಸಂಪತ್ತಿದೆ. ಆ ಸಂಪತ್ತನ್ನ ನೀವು ಹೊಂದಬೇಕು ಅಂದ್ರೆ ನೀವು ಭಕ್ತರಾಗಿರ್ಬೇಕಾಗಿಲ್ಲ, ನನಗೆ ಶಿಷ್ಯರಾಗಿ ಅಂತ ಹೇಳ್ತಾರೆ. ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅನಂತವಾದ ಕರಗದ ಸಂಪತ್ತು. ಯಾವುದೇ ಸಂಪತ್ತಾದ್ರೂ ಯಾವತ್ತಿದ್ರೂ ಕರಗಿ ಹೋಗುತ್ತೆ ಅಲ್ವಾ? ಹಣ, ಕಾಸು, ಒಡವೆ, ವಸ್ತ್ರ ಏನೇ ಇದ್ರೂ ಕೂಡ ಅದು ಏನೋ ಆಗುತ್ತೆ, ಖರ್ಚಾಗುತ್ತೆ, ಯಾರಿಗೋ ಕೊಡ್ತೀವಿ ಅಥವಾ ಯಾರೋ ಕಳ್ಳಕಾಕರು ತಗೊಂಡೋಗ್ತಾರೆ, ಎಲ್ಲೋ ಕಳೆದು ಹೋಗುತ್ತೆ. ಒಂದ್ ರೀತಿ ನಾಶ ಆಗುತ್ತವೆಲ್ಲ. ಆದ್ರೆ ಈ ವಿದ್ಯೆ ಅಂತಿದೆಯಲ್ಲ, ಆತ್ಮಜ್ಞಾನ ಅನ್ನೋದು, ಈ ಜ್ಞಾನ, ಈ ನಿಧಿ ಯಾವತ್ತೂ ಕರಗೋದಿಲ್ಲ. ಇದು ಶಾಶ್ವತವಾದ ಜ್ಞಾನ, ಶಾಶ್ವತವಾದ ನಿಧಿ. ಅದು ಆ ದಿವ್ಯವಾದ ಸಂಪತ್ತು ನನ್ನ ಹತ್ರ ಇದೆ. ಇದು ನಿಮಗ್ ಸಿಗಬೇಕು ಅಂದ್ರೆ ಹೇಳ್ತಾರಂತೆ ಸಾಯಿಬಾಬಾ. ಇದು ಸಿಗಬೇಕು ಅಂದ್ರೆ ನೀವು ನನ್ ಭಕ್ತರಾಗಿದ್ರೆ ಸಾಲಲ್ಲ. ಭಕ್ತರಾಗಿದ್ರೆ ಏನ್ ಮಾಡ್ತಾರೆ? ಬಾಬಾನ ಭಜನೆ ಮಾಡ್ಕೊಂಡು ಬಾಬಾನ ಹೊಗಳಿ ಹೊಗಳಿ ಸುಮ್ಮನೆ ಹೋಗ್ತಾ ಇರ್ತಾರೆ. ಶಿಷ್ಯರಾಗಬೇಕು. ಶಿಷ್ಯರಾದ್ರೆ ಏನ್ ಮಾಡ್ತಾರೆ? ಅವ್ರು ಹೇಳಿದ್ದನ್ನ ಪಾಲನೆ ಮಾಡ್ತಾರೆ. ಅಂತಹ ಶಿಷ್ಯರಾಗಿ ನೀವು ನಿಮ್ಮ ಶ್ವಾಸನ ನೀವು ವಿನಿಯೋಗಿಸ್ಕೊಳ್ಳಿ, ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ನಂತರ ಸತ್ಯಸಾಯಿ ಪ್ರಬೋದೆ. ಇವರು ಶಿರಡಿ ಸಾಯಿ ಒಬ್ರಾದ್ರೆ ಸತ್ಯಸಾಯಿ, ಪುಟ್ಟಪರ್ತಿ ಸಾಯಿ ಅಂತ ಹೇಳ್ತೀವಲ್ಲ, ಇವರು ಕೂಡ ಮಹಾನ್ ಸಾಧಕರು. ಅವರು ಕೂಡ ಬಹಳಷ್ಟು ಧ್ಯಾನ ಮಾಡಿ, ಸಾಧನೆ ಮಾಡಿ, ಪುಸ್ತಕಗಳನ್ನ ಬರೆದು, ಆಶ್ರಮವನ್ನ ಕಟ್ಟಿ ಬಹಳಷ್ಟು ಸೇವೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನೀವು ಭಜನೆ ಪೂಜೆ ಮಾಡೋದ್ರಿಂದ ಶಾಂತಿ ಸಿಗುತ್ತೆ ಅಂತ ತಪ್ಪು ತಿಳ್ಕೊಂಡಿದೀರಾ. ಅವು ಕೇವಲ ಶರೀರಕ್ಕೆ, ಮನಸ್ಸಿಗೆ ತಾತ್ಕಾಲಿಕವಾದ ತೃಪ್ತಿಯನ್ನ ನೀಡುತ್ತೆ. ನೋಡಿ, ಕೇವಲ ಶರೀರಕ್ಕೆ, ಮನಸ್ಸಿಗೆ ಮಾತ್ರ ಅದು ಎಂತಹ ತೃಪ್ತಿ? ತಾತ್ಕಾಲಿಕ, ಟೆಂಪ್ರರಿ, ಪರ್ಮನೆಂಟ್ ಅಲ್ಲ. ಆದ್ರೆ ನಾವು ಮಾಡ್ತಾ ಇರೋದೇನು, ಗಳಿಸ್ಕೊಳಕ್ ಹೊರಟಿರೋದೇನು ಶಾಶ್ವತವಾದ ಆನಂದ. ಈ ಒಂದು ತಾತ್ಕಾಲಿಕವಾದ ಆನಂದ ನಮಗ್ ಬೇಕಾಗಿಲ್ಲ. ನಿತ್ಯ ಸತ್ಯವಾದ ಭಜನೆ ನಿರಂತರವೂ ನಿಮ್ಮ ಉಚ್ಛ್ವಾಸ ನಿಶ್ವಾಸದಲ್ಲಿ ನಡೆಯುತ್ತಿರುತ್ತದೆ. ಇದೇ ಭಗವತತ್ವವನ್ನು ಹೊಂದಲಿಕ್ಕೆ ಇರುವ ಉಪಾಯ. ನಿತ್ಯ ಸತ್ಯವಾದ ಭಜನೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪದಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಬಹಳ ಚೆನ್ನಾಗಿರುತ್ತೆ. ಗೂಢಾರ್ಥ ಇದೆ ಇದ್ರಲ್ಲಿ ತುಂಬಾ. ನಿತ್ಯ ಸತ್ಯ. ನೋಡಿ, ಸತ್ಯವಾದ ಭಜನೆ ಅಂದ್ರೆ ನಾವು ಪದಗಳಲ್ಲಿ ಹೇಳ್ಕೊಂಡು ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಅಂದ್ರೆ ಆ ಭಜನೆ ಅಲ್ಲ. ಆ ಭಜನೆಯಲ್ಲಿ ನಾವು ಸತ್ಯ ದರ್ಶನ ಮಾಡೋಕ್ ಆಗಲ್ಲ. ಆ ಭಜನೆ ಮಾಡುವಾಗ ಏನಾಗುತ್ತೆ, ನಮ್ಮ ಬಾಯಿ ಕೆಲಸ ಮಾಡುತ್ತೆ, ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ ಅಷ್ಟೇ. ಆದ್ರೆ ನಿತ್ಯ ಸತ್ಯವಾದ ಭಜನೆ ಅಂದ್ರೆ ನೀವು ಶ್ವಾಸವನ್ನ ಗಮನಿಸೋದು ನಿತ್ಯ ಸತ್ಯವಾದ ಭಜನೆ ಅಂತ ಹೇಳಿರೋದಿಲ್ಲಿ. ಆ ಸತ್ಯವಾದ ಭಜನೆ ನಿಮ್ಮ ಶ್ವಾಸವನ್ನ ನೀವು ಗಮನಿಸ್ತಾ ಇದ್ರೆ ನೀವು ಸರಿಯಾದ ಭಜನೆಯಲ್ಲಿ ಪಾಲ್ಗೊಂಡಿರೋ ಹಾಗೆ. ಯಾಕಂದ್ರೆ ಶ್ವಾಸ ಗಮನಿಸೋದು ಸದಾ ಗಮನಿಸ್ತಾ ಇರ್ತೀವಿ. ಅದೇ ಸದಾ ನಾವು ಭಜನೆ ಮಾಡಿ ಅಂತ ಅಂದ್ರೆ ಎಷ್ಟೊತ್ತು ಮಾಡಕ್ಕಾಗತ್ತೆ? ಎಷ್ಟೊತ್ತು ಮಾಡಿದ್ರೂ ಕೂಡ ಅಲ್ಲೇನಾಗುತ್ತೆ, ನಮ್ಮ ಮನಸ್ಸು ಮೊದಲೇ ಅದು ಮರ್ಕಟ, ಕೋತಿ ತರ ಅಲಿತಾ ಇರುತ್ತೆ ಅಲ್ಲಿಂದ ಇಲ್ಲಿಗೆ. ಬಾಯಲ್ಲಿ ಭಜನೆ, ಮನಸ್ಸು ಎಲ್ಲೋ ಹೊರಟೋಗಿರುತ್ತೆ. ಅಲ್ಲೆಲ್ಲೋ ಅಡಿಗೆ ಮನೇಲೇನೋ ಅಥವಾ ಇನ್ಯಾರ್ದೋ ಏನೋ ಒಂದ್ ಮನ್ಸಲ್ಲಿ ನ್ಯೂಸ್ ಓಡ್ತಾ ಇರುತ್ತೆ ಅಲ್ವಾ? ಆದ್ರೆ ನೀವು ಶ್ವಾಸ ಗಮನಿಸಿದ್ರೆ ನಿಮ್ ಮನಸ್ಸು ಅಲ್ಲಿ ಬರುತ್ತೆ. ದೇಹ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲವೂ ಒಂದು ಅಲೈನ್ಮೆಂಟ್, ಒಂದ್ ರೀತಿ ಒಂದು ಅನುಸಂಧಾನಗೈಯುತ್ತೆ ಅಂತ ಹೇಳ್ಬೋದು. ನೀವು ನಿರಂತರ ಎಷ್ಟೋ ಸಾಧನೆಗಳನ್ನ ಮಾಡ್ತಾ ಇದ್ದೀರಾ. ಮನಸ್ಸಿಲ್ಲದ ಸ್ಥಿತಿಯೇ ಸರಿಯಾದ ಸಾಧನೆ ಅಂತಾರೆ. ಅಂದ್ರೆ ಧ್ಯಾನಂ ನಿರ್ವಿಷಯಂ ಮನಃ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ಮನಸ್ಸು ಇಲ್ಲದ ಸ್ಥಿತಿ ಅಂದ್ರೆ ನೋ ಮೈಂಡ್ ಸ್ಟೇಟ್, ಅದಕ್ಕೆ ಹೋಗ್ಬೇಕು. ಮೊದಲು ಈ ದೇಹನ ದಾಟಬೇಕು. ಶರೀರದ ಸ್ಥಿತಿಯಲ್ಲಿ ಇದೀವಿ ನಾವೆಲ್ಲ. ದೇಹನ ದಾಟಬೇಕು. ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಗೆ ಶರೀರ ಮರ್ತು ಹೋಗುತ್ತೆ ಅಲ್ವಾ? ಶರೀರ ಇದೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟೋ ಬಾರಿ. ಅಂತ ಕೆಲವ್ರು ಹೇಳ್ತಿರ್ತಾರೆ, ಮೇಡಮ್ ಬಾಡಿನೇ ಇದ್ದಿದ್ ಗೊತ್ತಾಗ್ಲಿಲ್ಲ ಮೇಡಮ್, ಕೈ ಕಾಲೇ ಇಲ್ಲ ಅನ್ಸ್ಬಿಡ್ತು ಹಾಗೆಲ್ಲ. ಶರೀರ ಇಲ್ಲದ ಸ್ಥಿತಿಗೆ ಇದನ್ನ ದಾಟಿದ್ರೆ ನೆಕ್ಸ್ಟ್ ಮನಸ್ಸು. ಆ ಮನಸ್ಸನ್ನ ದಾಟಿದ್ರೆ ನೆಕ್ಸ್ಟ್ ಆತ್ಮ. ಈ ರೀತಿ ನಾವು ಶ್ವಾಸವನ್ನ ಗಮನಿಸೋದ್ರಿಂದ ಈ ರೀತಿ ಒಂದಲ್ಲ ಒಂದು ಮುಂದಿನ ಹಂತಕ್ಕೆ ಹೋಗೋದಿಕ್ಕೆ ಸಹಾಯ ಆಗತ್ತೆ.
ಅಲ್ಲಿ ಏನಿರುತ್ತೆ, ಅಲ್ಲಿ ನಾವು ಭಗವಂತನ ದರ್ಶನ ಮಾಡ್ತೇವೆ. ಆತ್ಮ ದರ್ಶನ ಅಂದ್ರೆ ಭಗವಂತ. ಅವನ್ ದರ್ಶನ ಮಾಡಿದಾಗ ಹೇಗಿರುತ್ತೆ ಅವನಿಗೆ ಅವನಿಗೆ ನಿಮ್ಗೆ ಗೊತ್ತು ಭಗವಂತನ ಡೆಫಿನಿಷನ್ ಏನು ಅಂತ ಅನ್ನೋದು. ಆತನಿಗೆ ಆಕಾರ ಇಲ್ಲ, ನಿರಾಕಾರ, ಆಕಾರನೇ ಇಲ್ಲ. ಯಾಕಂದ್ರೆ ನಾವು ನೋಡ್ತಿರೋದೆಲ್ಲ ಅವೆಲ್ಲ ನಾವು ಮಾಡಿರೋದು. ನಮ್ಮ ಭಾವನೆಗಳಿಗೆ ತಕ್ಕಂಗೆ ನನಗೆ ಗಣೇಶ ಹೆಂಗ್ ಬೇಕೋ ಹಂಗೆ, ನನಗೆ ರಾಮ ಹೆಂಗ್ ಬೇಕೋ ಹಂಗೆ, ಕೃಷ್ಣ ಹೆಂಗ್ ಬೇಕೋ ಹಂಗೆ ನಾನು ಮಾಡಿರೋದು. ನಾನು ಅಂದ್ರೆ ದಟ್ ಮೀನ್ಸ್ ಎಲ್ಲಾ ಮನುಷ್ಯರು ನಾವು ಮಾಡಿರೋದು. ನಿಜವಾದ ಕೃಷ್ಣನಿಗೆ, ನಿಜವಾದ ರಾಮನಿಗೆ, ನಿಜವಾದ ದೇವರಿಗೆ ಯಾವ ಆಕಾರವೂ ಇಲ್ಲ. ಅವನು ನಿರಾಕಾರ. ಹಾಗೇನೆ ಅವನಿಗೆ ರೂಪ ಇಲ್ಲ. ರೂಪ ಇದ್ರೇನೆ ಆಕಾರ ಬರೋದು. ರೂಪನೇ ಇಲ್ಲ. ಅವನು ಯಾವ ರೂಪದಲ್ಲಿದ್ದಾನ ಹಾಗಾದ್ರೆ? ಹೆಣ್ಣಿನ ರೂಪದಲ್ಲಿದ್ದಾನ, ಗಂಡಿನ ರೂಪದಲ್ಲಿದ್ದಾನ, ಪ್ರಾಣಿ ರೂಪದಲ್ಲಿದ್ದಾನ? ಯಾವ ರೂಪವೂ ಇಲ್ಲ ಅವನಿಗೆ. ನಾಮಗಳು ಇಲ್ಲ, ಹೆಸರೇ ಇಲ್ಲ. ನಿರಾಕಾರ, ನಿರ್ಗುಣ ಸ್ಥಿತಿ, ಯಾವ ಗುಣಗಳು ಇಲ್ಲ, ರೂಪ ಇಲ್ಲ. ನಾವು ಮಾಡ್ಕೊಂಡಿರೋದಿಲ್ಲಿ ಈ ರೂಪ ಎಲ್ಲ ಕೊಟ್ಬಿಟ್ಟು ನಾವು ದೊಡ್ಡದಾಗಿ ದೇವನೊಬ್ಬ ನಾಮ ಹಲವು ಅಂತ ನಾವು ರೂಪ ಕೊಟ್ಕೊಂಡು ಹೇಳ್ತಾ ಇದೀವಿ. ಈಗಿನ ಮಕ್ಕಳೆಲ್ಲ, ನಿನ್ನೆ ಒಂದಿಬ್ರು ಮಕ್ಕಳು ಬಂದಿದ್ರು ಧ್ಯಾನಕ್ಕೆ. ಅವ್ರು ದೇವನೊಬ್ಬ ನಾಮ ಹಲವು ಅಲ್ವಾ ಅಲ್ವಾ ಮೇಡಮ್ ಅಂತ. ನಾವೇ ಅವ್ರಿಗೆಲ್ಲ ಹಂಗೆ ಹೇಳ್ಬಿಟ್ಟಿದೀವಿ. ನಾಮನೂ ಇಲ್ಲ, ರೂಪನೂ ಇಲ್ಲ, ಆಕಾರ ಮೊದಲೇ ಇಲ್ಲ. ಅದು ನಿಜವಾದ ದೈವ ಸ್ಥಿತಿ ಅಂತಂದ್ರೆ. ಯಾರು ಈ ರೂಪ ನಾಮ ಆಕಾರ ಇಟ್ಕೊಂಡು ಭಜನೆ ಮಾಡ್ತಾರೆ ಅವರೆಲ್ಲ ಪಾಮರರು. ಪಾಮರರು ಅಂದ್ರೆ ಅಜ್ಞಾನಿಗಳು. ಪ್ರಪಂಚದಲ್ಲಿರೋದು ಜಾಸ್ತಿ ಅವರೇ, ಮೆಜಾರಿಟಿ ಅವ್ರದೇ ಇರೋದು. ಅದಕ್ಕೆ ಏನ್ ಅನ್ಸ್ಬಿಡುತ್ತೆ, ಒಂದೊಂದ್ಸರಿ ನಮಗ್ ಧ್ಯಾನದಲ್ಲಿ ಏನು ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಅದೇ ಸರಿ ಇತ್ತೇನೋ, ಅವರೆಲ್ಲ ಮಾಡ್ತಾ ಇದಾರಲ್ಲ ಅಲ್ಲೇ ಹೋಗ್ಬಿಡೋಣವೇನೋ ಮನಸ್ಸು ಎಳಿತಾ ಇರುತ್ತೆ. ಆದ್ರೆ ನೋಡಿ, ಯಾವತ್ತು PhD ಕ್ಲಾಸಸ್ಗೆ ಜಾಸ್ತಿ ಜನ ಬರಲ್ಲ ಅಲ್ವಾ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಕಾಲೇಜು 10th ವರ್ಗು ಸ್ವಲ್ಪ ಜಾಸ್ತಿ ಇರ್ತಾರೆ. ಅಲ್ಲಿ ಸ್ವಲ್ಪ ರಶ್ ಇರುತ್ತೆ. PUC ಬಂದಾಗ ರಶ್ ಇರುತ್ತೆ. ಆಮೇಲೆ ಡಿಗ್ರಿಗೆ ಬಂದಾಗ ಬೇರೆ ಬೇರೆ ಸ್ಟ್ರೀಮ್ ಹೋಗ್ತಾರೆ, ಕಡಿಮೆ ಆಗ್ತಾ ಬರುತ್ತೆ. PhD ಬಹಳ ಕಡಿಮೆ ಇರುತ್ತೆ, ಮಾಸ್ಟರ್ ಡಿಗ್ರಿನೂ ಕಡಿಮೆ ಇರುತ್ತೆ. ನಮ್ಮದೆಲ್ಲ PhD ಲೆವೆಲ್. ಅದಕ್ಕೆ ಇಲ್ಲಿ ಕಡಿಮೆ ಇರ್ತಾರೆ. ಅದಕ್ಕೆ ನಾವು ಯಾವಾಗ್ಲೂನು ಹಾಗೆ ಯೋಚನೆ ಮಾಡಬಾರ್ದು. ಎಲ್ಲಾರು ಅದೇ ಮಾಡ್ತಾ ಇದಾರಲ್ಲ, ಅವ್ರು ಬರ್ಲಿಲ್ವಲ್ಲ ಇದಕ್ಕೆ, ಹಾಗಾದ್ರೆ ನಾನ್ ತಪ್ಪು ಮಾಡದ್ನ? ಸಂಶಯನೇ ಬೇಡ. ನೀವ್ ಯಾರು ಧ್ಯಾನ ಮಾಡ್ತಾ ಇದ್ರಿ, ನೀವ್ ಯಾರು ತಪ್ಪು ಮಾಡಿಲ್ಲ. ಓಕೆ. ಔಷಧಿ ಬಳಸದೆ ಆರೋಗ್ಯ ಕುದುರಿಸುವ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಧ್ಯಾನ ಒಂದೇ. ನೋಡಿ, ಔಷಧಿನೇ ಇಲ್ಲದೇನೆ ಯಾವುದೇ ಒಂದು ನೀವು ಹೋಗಿ ಸ್ನೇಹಿತರೆ, ನಾನು ಹೇಳದಲ್ಲ, ನಾನು ನಮ್ದೇ ಒಂದು PSSMA ಗ್ರೇಟ್ ಅಂತ ನಾನ್ ನಿಮ್ಗೆ ಹೇಳ್ಕೋಬೇಕಾಗಿಲ್ಲ. ನೀವ್ ಪರೀಕ್ಷೆ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ ಬರ್ಬೋದು. ಎಲ್ಲಿ ಬೇಕಾದ್ರೂ ಹೋಗ್ ಬನ್ನಿ, ನಾನ್ ಚಾಲೆಂಜ್ ಮಾಡ್ತೀನಿ. ಯಾರು ನಿಮ್ಗೆ ಗ್ಯಾರಂಟಿ ಕೊಡಲ್ಲ. ನಾವ್ ಹೇಳಿದ ಟೆಕ್ನಿಕ್ ಮಾಡಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಿಲ್ಲ, ಮೆಡಿಸಿನ್ ತಗೋಬೇಕಿಲ್ಲ, ನೀವು ಹಾಸ್ಪಿಟ್ಲ್ಗೆ ಹೋಗ್ಬೇಕಿಲ್ಲ ಅಂತ ಯಾರು ಹೇಳಲ್ಲ. ಆದ್ರೆ ನಮ್ಮಲ್ಲಿ ಹೇಳ್ತೀವಿ, ಏನು ಬೇಕಾಗಿಲ್ಲ, ನೀವು ಧ್ಯಾನ ಮಾಡಿ ಎಲ್ಲ ಹೋಗುತ್ತೆ. ಇಷ್ಟು ಧೈರ್ಯವಾಗಿ ಯಾರು ಹೇಳಲ್ಲ. ಯಾಕಿಲ್ಲಿ ಹೇಳ್ತಾರೆ? ರಿಸಲ್ಟ್ ಹಾಗ್ ಬಂದಿದೆ, ಬರ್ತಾ ಇದೆ ನಮ್ಗೆಲ್ಲ. ಸೊ ಹಾಗಾಗ ಧೈರ್ಯ ಇದೆ. ಆದ್ರೆ ಬೇರೆ ಎಲ್ಲೂ ಹೇಳಲ್ಲ. ಶುಗರ್ ಇದೆ, BP ಇದೆ, ಆ ಮಾತ್ರೆ ತಗೋತೀರಿ, ಟೆಕ್ನಿಕ್ ಮಾಡ್ತಾ ಇರಿ ಅಂತ ಅಲ್ವಾ. ಅಂತಹ ಒಂದು ಧೈರ್ಯವಾಗಿ ಹೇಳುವಂತ ಒಂದು ಕ್ರಿಯೆ ಇದು ಆನಾಪಾನಸತಿ ಧ್ಯಾನ ಅಂತ ಹೇಳಿ. ಹಾಗೆ ಜೀಸಸ್ ಏನ್ ಹೇಳ್ತಾರೆ, ಧ್ಯಾನ ಅಂತಂದ್ರೆ ಆತ್ಮ ವಿಷಯದ ಮೇಲೆ ಧೀರರಾಗಿರುವವರು ಧನ್ಯರು, ಪರಲೋಕದ ಸಾಮ್ರಾಜ್ಯ ಅವರದೇ. ಆತ್ಮ ವಿಷಯದ ಮೇಲೆ, ಆತ್ಮದ ಮೇಲೆ ದೀನರಾಗಿರುವವರು ಧನ್ಯರು. ಅಂದ್ರೆ ದೀನರು ಅಂತಂದ್ರೆ ಒಂದು ವಿನಯ, ಒಂದು ದೈನ್ಯತೆ. ಆ ನಮ್ಗೆ ಬೇಕು ಈ ಆತ್ಮಜ್ಞಾನ ಅನ್ನೋ ದೈನ್ಯತೆ ಬೇಕು ನಮ್ಗೆ. ಈ ದೈನ್ಯತೆ, ದೀನತೆ ಒಂದು ಇದ್ದಾಗ ಏನಾಗುತ್ತೆ, ನಮ್ಮ ವಿನಯ ಇದ್ದಾಗ ಅಂತಃಕರಣ ಶುದ್ಧಿ ಅನ್ನೋದು ಬರುತ್ತೆ. ಅಹಂಕಾರ ಇದ್ದಾಗ ಬರೋದಿಲ್ಲ. ಆದ್ರಿಂದ ಆ ವಿನಯ ಇರಬೇಕು. ಪರಲೋಕದ ಸಾಮ್ರಾಜ್ಯ ಅವ್ರದೇ. ನೋಡಿದ್ರ, ಕೊಟ್ಬಿಟ್ರು ಪರಲೋಕ ಯಾವುದು? ಪರ ಅಂದ್ರೆ ಊರ್ಧ್ವಲೋಕ, ಮೇಲಿನ ಲೋಕ. ನಾವು ಅರ್ಥ ತಿಳ್ಕೊಳ್ತಾ ಇಲ್ಲ ಯಾವ್ದನ್ನು ಕರೆಕ್ಟ್ ಆಗಿ. ಹೀಗೆ ಒಂದು ಯಾರ್ದೋ ಮನೆ ಫಂಕ್ಷನ್ಗೆ ಹೋಗಿದ್ದಾಗ ಪರಾದೇವತೆ ಅಂತ ಬಂದ್ರೆ, ಇದೇನಿದ್ದು ಪರದೇವತೆ ಪರದೇವತೆ ಅಂತ ಬರುತ್ತೆ, ಚೇಂಜ್ ಮಾಡ್ಬಿಡೋಣ, ಪರ ಅಲ್ಲ ನಮ್ಮ ದೇವತೆ ಅಂತ ಇದ್ರು. ಪರದೇವತೆ ಅಂದ್ರೆ ನಾವ್ ಹೇಳ್ದೆ ಮೇಲಿನ ಲೋಕದ ದೇವತೆ, ಊರ್ಧ್ವ ಲೋಕದ ಗ್ರೇಟ್ ಅದು. ಪರಾಶಕ್ತಿ ಅಂತಂದ್ರೆ ಪರದೇವತೆ, ಪರಜ್ಞಾನ ಅಂತ ಅನ್ನೋದು ಅಂತ ಹೇಳಿ. ಹಾಗೆ ಇದಕ್ಕೆ ಜೀಸಸ್ ಹೇಳ್ತಾರೆ ಪರಲೋಕದ ಸಾಮ್ರಾಜ್ಯ ಅದೆಲ್ಲ ನಿಮ್ದೇ. ಎಸ್, ಈ ಧ್ಯಾನ ಮಾಡಿದ್ರೆ ನಿಮಗೆ ಆತ್ಮಜ್ಞಾನ ಪೂರ್ತಿ ನೀವು ಪಡ್ಕೊಂಡ್ಬಿಡ್ತೀರ.
ನೀವ್ ಆತ್ಮಜ್ಞಾನಿಗಳಾಗ್ತೀರಾ. ಅವಾಗ ಎಲ್ಲಾ ನಿಮ್ಮದೇ ಅಂತ. ಪ್ರಭುವೇ ಪ್ರಭುವೇ ಎಂದು ಮಾತು ಮಾತಿಗೆ ಸ್ತುತಿಸಿದ ಮಾತ್ರಕ್ಕೆ ನಿಮಗೆ ಪರಲೋಕ ಸಮುದ್ರದಲ್ಲಿ ಪ್ರವೇಶಿಸಲು ಅಂದ್ರೆ ತನ್ನ ತಂದೆ ಚಿತ್ತ ಪ್ರಕಾರ ಮಾಡುವವನೇ ಮಾತ್ರವೇ ಪ್ರವೇಶಿಸ್ತಾನೆ ಅಂತ. ಸ್ವಲ್ಪ ಫಾಸ್ಟ್ ಆಗಿ ಓದಿ ಅರ್ಥ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಇವ್ನು ಹೇಳ್ತಾನೆ, ಈಗ ಜೀಸಸ್ ಅಲ್ಲಿ ಕ್ರೈಸ್ತ ಧರ್ಮದಲ್ಲಿ ನಾವು ನೋಡ್ತೇವೆ, ಪ್ರಭುವೇ ಪ್ರಭುವೇ ಆ ದೇವರ ಮಗ ಅಂತ ಈ ಪದಗಳನ್ನ ಹೆಚ್ಚು ಬಳಸ್ತಿರ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಪ್ರಭು ಪ್ರಭು ಅಂತ ನೀವ್ ಅಂದ ಮಾತ್ರಕ್ಕೆ ನಿಮ್ಗಲ್ಲಿ ಎಂಟ್ರಿ ಕೊಡೋದಿಲ್ಲ, ನೀವಲ್ಲಿ ಹೋಗಕ್ ಆಗಲ್ಲ. ಆ ಆದ್ರೆ ತನ್ನ ತಂದೆ ಚಿತ್ತ ಪ್ರಕಾರ ಮಾಡುವವ ಮಾತ್ರ. ಚಿತ್ತ ಪ್ರಕಾರ ಮಾಡೋನು ಅಂತಂದ್ರೆ ಯಾರು ಧ್ಯಾನ ಮಾಡ್ತಾನೆ, ಆನಾಪಾನ ಸತಿ ಧ್ಯಾನ ಯಾರು ಮಾಡ್ತಾನೆ ಅವನು ಮಾತ್ರ ಹೋಗಕ್ ಸಾಧ್ಯ. ಮತ್ತೆ ಇನ್ನೂ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಇದ್ರಂತೂ ಬೈಬಲ್ನಲ್ಲಂತೂ ಎಲ್ಲಾ ವಾಕ್ಯಗಳು ಅತ್ಯಂತ ನಿಗೂಢವಾಗಿರುವಂತದ್ದು. ನಾವು PSSM ಅಲ್ಲಿ ಡಿಕೋಡ್ ಮಾಡಿದಷ್ಟು ಅವರು ಕ್ರೈಸ್ತರದಲ್ಲೂ ಮಾಡಿಲ್ಲ ಅನ್ಸುತ್ತೆ. ನನಗೊಬ್ರು ಕ್ರೈಸ್ತರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಅವ್ರ ಹತ್ರ ಹೋಗಿ ನಾನು ಹೇಳ್ತಾ ಚರ್ಚೆ ಮಾಡ್ತಿರ್ತೀನಿ. ನಿಮ್ಮ ಬೈಬಲ್ನಲ್ಲಿ ಈ ರೀತಿ ಇದೆ ನೋಡಿ, ಈ ಜೀಸಸ್ ಹೇಳಿರೋದು, ಈ ವಾಕ್ಯಗಳನ್ನೆಲ್ಲ ನಾವು ಬಳಸ್ತಾ ಇರ್ತೀವಿ ಅಂದ್ರೆ, ಹೌದಾ ಅದ್ ಹಾಗರ್ಥನ ಈಗ ಅಂತ ಅವ್ರು ನನ್ನೇ ಕೇಳ್ತಿರ್ತಾರೆ. ಅವ್ರು ಪ್ರತಿ ವಾರ ಆ ಚರ್ಚಿಗೆ ಹೋಗ್ತಿರ್ತಾರೆ, ಬೈಬಲ್ ಓದ್ತಿರ್ತಾರೆ, ಆದ್ರೂ ಕೂಡ ಅದರ ಒಳಾರ್ಥಕ್ಕೆ ಹೋಗುದಿಲ್ಲ. ಇದು ನಮ್ಮ ಒಂದು ಮನುಷ್ಯ ಕುಲದ ದುರ್ದೈವ ಅಂತ ಹೇಳ್ಬೋದು. ಯಾವುದನ್ನು ಸುಮ್ನೆ ಮೇಲ್ ಓದ್ಕೊಂಡು ಆರಾಮಾಗಿ ಇದ್ಬಿಡುವಂಥದ್ದು. ಆ ನಿಗೂಢವಾದ ಗೂಢಾರ್ಥಗಳನ್ನ ತಿಳ್ಕೊಂಡ್ರೆ ಅಬ್ಬಾ ಇಷ್ಟು ಚೆನ್ನಾಗಿದೆಯಾ ಅನ್ಸುತ್ತೆ. ಮನುಷ್ಯ ಯಾರು ಕಷ್ಟನೇ ಪಡೋದಿಲ್ಲ ಆ ಗೂಢಾರ್ಥಗಳನ್ನ ತಿಳ್ಕೊಂಡ್ಬಿಟ್ರೆ. ಹೇಳ್ತೇವೆ ದೇವರ ರಾಜ್ಯ ಎಲ್ಲಿದೆ ಅಲ್ಲಿ ಮೇಲೆಲ್ಲೋ ಇದೆ. ನಾವ್ ಹೇಳ್ತೀವಲ್ಲಪ್ಪ ಒಂದು ಗಾಯತ್ರಿ ಮಂತ್ರ, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂದಾಗ ಅಲ್ಲಿ 7 ಲೋಕಗಳಿದೆ ಅಂತ ಹೇಳ್ತೀವಲ್ಲ. ಕ್ಲಾಸಿಗೆ ಬಂದಾಗ ಫಸ್ಟ್ ನಾವು ಹೇಳ್ಕೊಡ್ತೀವಿ. ಆದ್ರೆ ಅದು ಅಲ್ಲ. ಆ 7 ಲೋಕಗಳು ಅಲ್ಲಲ್ಲ ಇರೋದು. ಅದು ನಿನ್ನೊಳಗೆ ಇರುವಂತದ್ದು. ನೀನೇ ಅದನ್ನ ಆತ್ಮ ಪ್ರಯಾಣ ಮಾಡಿ ನಿನ್ನ ಒಂದು ಇನ್ನರ್ ಜರ್ನಿ, ನಿನ್ನ ಅಂತರ್ಗತ ಪ್ರಯಾಣ ಮಾಡಿದಾಗ ನಿನಗೇ ಕಾಣಿಸುವಂತ ಲೋಕಗಳು. ಅಲ್ಲೆಲ್ಲೋ ಇಲ್ಲ ಅವೆಲ್ಲ. ಅದಕ್ಕೆ ಹೇಳ್ತಾರೆ ಇವ್ರು ಜೀಸಸ್ ಕೂಡ, ದೇವರ ರಾಜ್ಯ ನಿನ್ನೊಳಗೆ ಇದೆ, ನೀನ್ ಅದನ್ನ ಹೊಂದು, ನಂತರ ಮಿಕ್ಕಿದೆಲ್ಲ ಅದಕ್ಕಷ್ಟೇ ಅದ್ರಷ್ಟು ಕದೆ ಬರುತ್ತೆ ಅಂತ. ನಾನು ನಮ್ಮ ಮೇಡಮ್ ಒಬ್ರು ಒಂದು ಕತೆ ಹೇಳ್ತಾ ಇದ್ರು. ನೋಡಿ ಈಗ ಅಲ್ಲೊಂದು ರಾಜಾ ಸೀಟ್ ಇದೆ. ನಿಮ್ಗೆಲ್ಲರಿಗೂ ನಾನು ಬಿಟ್ಬಿಡ್ತೇನೆ ಇವಾಗ. ನೋಡಿ ನೀವೆಲ್ಲಾ ನಡ್ಕೊಂಡ್ ಹೋದ್ರೆ ನಿಮ್ಗೆ ರಾಜಾ ಸೀಟ್ ಸಿಗುತ್ತೆ. ರಾಜಾ ಸೀಟ್ ಎಲ್ರಿಗೂ ಇಷ್ಟ ಅಲ್ವಾ? ಸಿಂಹಾಸನ ರಾಜಾ ಸೀಟ್. ಸಿಂಹಾಸನ ಇದೆಯಪ್ಪ, ಅಲ್ಲಿ ಕೂತ್ಕೋಬೇಕು ಅಂತ ಎಲ್ರಿಗೂ ಇಷ್ಟ ಆಗುತ್ತೆ. ಯಾರು ಮೊದಲು ಹೋಗ್ತೀರಾ ಅವ್ರಿಗೆ ಸಿಂಹಾಸನ. ಸರಿ, ಎಲ್ಲಾರು ಹೋಗ್ತಾರೆ ಶಿಷ್ಯರೆಲ್ಲ. ದಾರಿಲಿ ಒಂದು ದೊಡ್ಡದಾಗಿರುವಂತ ಸುಂದರವಾಗಿರುವಂತ ಬಟ್ಟೆ ಅಂಗಡಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು. ಕೆಲವ್ರಿಗೆ ಅಟ್ರಾಕ್ಷನ್ ಆಗುತ್ತೆ. ಹೆಂಗೂ ಹೋಗ್ತಾ ಇದೀವಿ, ಅಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಕೆಲವ್ರು ಅಲ್ಲಿ ಹೋಗ್ತಾರೆ. ಬಟ್ಟೆ ಅಂಗಡಿಗೆ ಹೋಗ್ಬಿಡ್ತಾರೆ. ಕೆಲವ್ರು ಮಾತ್ರ ಬೇಡಪ್ಪ, ನಮ್ ಗುರುಗಳು ಹೇಳಿದ್ದಾರೆ ಸಿಂಹಾಸನಕ್ಕೆ ಹೋಗ್ಬೇಕು ಅಂತ, ಇವೆಲ್ಲ ಬೇಡ ಏನು ಬೇಡ ಅಂತ ಹಂಗೆ ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೂ ಆಯಾಸ ಆಗುತ್ತೆ. ಒಂದು ಒಳ್ಳೆ ಉಪಹಾರ ಗೃಹ ಹೋಟೆಲ್ ಕಾಣಿಸುತ್ತೆ. ರುಚಿ ರುಚಿಯಾಗಿರೋ ತಿಂಡಿಗಳು ಎಲ್ಲ ಫ್ರೀ. ಇವ್ರ ಬಟ್ಟೆ ಅಂಗಡಿಲೂ ಎಲ್ಲ ಫ್ರೀ, ಆ ಹೋಟೆಲ್ ಅಲ್ಲೂ ಎಲ್ಲ ಫ್ರೀ. ನೀವ್ ಏನ್ ಬೇಕಾದ್ ತಿನ್ಬೋದು, ಫ್ರೀ. ಸರಿ, ಈಗೇನ್ ಮಾಡಿದ್ರು, ಹೆಂಗೋ ದುಡ್ಡು ಏನ್ ಕೊಡ್ಬೇಕಾಗಿಲ್ಲ. ಅವರೆಲ್ಲ ಬಟ್ಟೆ ತಗೊಂಡ್ ಬರೋದ್ರಲ್ಲಿ ನಾವಿಲ್ಲಿ ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಡೋಣ ಅಂತ ಕೆಲವರಲ್ಲಿ ತಿಂಡಿ ತಿನ್ನಕ್ ಹೋದ್ರು. ಇನ್ನು ಕೆಲವ್ರು ಮಾತ್ರ ಅಬ್ಬಬ್ಬಾ ನಮ್ಗೆ ಏನಿದ್ರು ನಮ್ಗೆ ರಾಜಾ ಸೀಟೇ ಬೇಕು, ಬಟ್ಟೆನೂ ಬೇಡ ತಿಂಡಿನೂ ಬೇಡ ಅಂತ ಹಂಗೆ ಮುಂದಕ್ಕೆ ಹೋದ್ರು. ಹಾಗೆ ಹೋಗ್ತಾ ಇದ್ರು. ಇನ್ನೂ ಒಂದು ಅತ್ಯಾಕರ್ಷಕವಾಗಿರುವಂತ ಅಂಗಡಿ ಕಾಣಿಸ್ತು. ಏನ್ ಗೊತ್ತಾ? ವಜ್ರ ವೈಡೂರ್ಯ ಒಡವೆಗಳು. ಆಹಾಹಾ, ಏನ್ ಕಣ್ಣಿಗೆ ಕಾಣಿಸಿದಂತ ಅಪ್ಪಟ ಚಿನ್ನದ ಒಡವೆಗಳು. ಏನ್ ಬೇಕಾದ್ರೂ ತಗೊಳ್ಳಿ, ಎಲ್ಲ ಫ್ರೀ. ಅಲ್ಲೂ ಫ್ರೀ. ಅರೆ, ನಾನಲ್ಲಿ ಹೋಟ್ಲಿಗೂ ಹೋಗದೆ ಬಟ್ಟೆ ತಗೊಳ್ದೆ ಬಂದಿದ್ ಬಹಳ ಒಳ್ಳೇದಾಯ್ತು. ಇವಾಗ ನನಗಿದು ಎಲ್ಲ ಸಿಕ್ತು, ಇದನ್ನ ನಾನ್ ತಗೋಬಹುದು ಅಂತ ಕೆಲವ್ರು ಆ ಅಂಗಡಿಗೆ ನುಗ್ಗೋದ್ರು. ಅಲ್ಲೋಗಿ ಅವ್ರಿಗಿದಾದ್ರು. ಇನ್ ಕೆಲವ್ರು ಮಾತ್ರ ಇದ್ರಲ್ಲ, ಅವ್ರು ಬೇಡ ಬೇಡ ಬೇಡ, ಈ ಒಡವೆ ಎಲ್ಲ ಏನು ಬೇಕಾಗಿಲ್ಲ, ನಮ್ಗೆ ನಮ್ಮ ಆತ್ಮಜ್ಞಾನ ಬೇಕು, ನಮ್ಗೆ ರಾಜಾ ಸೀಟ್ ಬೇಕು, ಸಿಂಹಾಸನ ಬೇಕಪ್ಪ, ಅದಕ್ಕೆ ಹೋಗೋಣ ಅಂತ ಅಲ್ಲೂ ಹೋಗ್ಲಿಲ್ಲ. ಹಂಗೆ ಮುಂದಕ್ಕೆ ಹೋದ್ರು. ಅಲ್ಲಿ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದು ಮಾಲ್ ಕಾಣಿಸ್ತು. ಎಷ್ಟ್ ಚೆನ್ನಾಗಿದೆ ಮಾಲು, ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಕೆಲವ್ರು ಆ ಮಾಲ್ ಅಲ್ಲಿ ಕಳೆದೋದ್ರು. ಎಲ್ಲೂ ಈ ಯಾವುದೇ ಒಂದು ಪ್ರಾಪಂಚಿಕ ಸುಖಗಳ ಕಡೆಗೆ ಕಳೆದು ಹೋಗದೆ ಇದ್ದ ಕೆಲವರು ಮಾತ್ರ ಮುಂದಕ್ಕೆ ಹೋದ್ರು. ಮುಂದಕ್ಕೆ ಹೋಗ್ಬಿಟ್ಟು ಆ ಒಂದು ಸಿಂಹಾಸನ ಏನಿತ್ತು, ರಾಜಾ ಸೀಟು, ಅದನ್ನ ಪಡ್ಕೊಂಡ್ರು. ಇವರೆಲ್ಲ ಬರೋ ಹೊತ್ತಿಗೆ ಡೋರ್ಸ್ ಕ್ಲೋಸ್ ಮಾಡ್ಬಿಟ್ರಂತೆ ಅಲ್ಲಿ. ಇಲ್ಲ, ನೋ ಎಂಟ್ರಿ, ಟೈಮ್ ಆಗೋಯ್ತು ಅಂತ.
ಇವರೆಲ್ಲ ಸಿಕ್ಕಿದ್ದೆ ಸೀರುಂಡೆ ಅಂತ ಫ್ರೀಯಾಗಿ ಬಟ್ಟೆಗಳು, ತಿಂಡಿಗಳು, ಒಡವೆಗಳು ಏನೇನೋ ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬಂದ್ರು. ಇದು ನಾವು ಮಾಡುವಂತ ಎಡವಟ್ಟು. ಏನ್ ಮಾಡ್ತೀವಿ? ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡ್ತಾ 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 ಒಂದಿಷ್ಟು ಪುಣ್ಯ ಸಂಪಾದನೆ ಆಗಿರುತ್ತೆ. ಕಾಸ್ಮಿಕ್ ಎನರ್ಜಿ ಚೆನ್ನಾಗಿ ಫ್ಲೋ ಆಗಿರುತ್ತೆ. ನಮ್ಮ ಎನರ್ಜಿ ಎಲ್ಲ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಇದ್ದಕ್ಕಿದ್ದಂಗೆ ಯಾವ್ದೋ ಒಂದ್ ಸಂದರ್ಭ ಬರುತ್ತೆ ಮನೆಯಲ್ಲಿ ಅಥವಾ ಹೊರಗಡೆ. ಅಲ್ಲಿ ಜೋರಾಗಿ ಜಗಳ ಆಡಿ, ಕಿರ್ಚಾಡಿ ಆ ಎನರ್ಜಿ ಎಲ್ಲ ಲಾಸ್ ಮಾಡ್ಕೊಂಡ್ ಒಂದು ವಾರ, 10 ದಿನ, 15 ದಿನ ಧ್ಯಾನ ಮಾಡಿದೆಲ್ಲ ಫುಲ್ ಝೀರೋ ಆಗೋಯ್ತು. ಇದಾದ್ರೆ ಸರಿ. ನೆಕ್ಸ್ಟ್ ಇನ್ನೊಂದೇನು, ಧ್ಯಾನ ಮಾಡಿರ್ತೀರ. ತುಂಬಾ ದಿನಗಳಿಂದ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಒಳ್ಳೆ ನಿಮ್ಗೆ ಎನರ್ಜಿ ಚೆನ್ನಾಗಿದೆ. ಚೆನ್ನಾಗಿ ಎನರ್ಜಿ ಫ್ಲೋ ಆಗ್ತಿದೆ. ಧ್ಯಾನದಲ್ಲಿ ಒಳ್ಳೆ ಸ್ಥಿತಿಗೆ ಹೋಗ್ತಾ ಇದ್ದೀರಾ. ನಿಮ್ಮ ಒಂದು ಪುಣ್ಯದ ಡಿಪಾಸಿಟ್ ಜಾಸ್ತಿ ಆಗ್ತಾ ಇದೆ. ಈಗ ನಿಮ್ಗೆ ಒಂದು ಏನೋ ಬಂತು ಅವಶ್ಯಕತೆ. ಒಂದು ಮನೆ ತಗೊಳಕ್ಕೆ ಅವಶ್ಯಕತೆ ಇದೆ. ಮನೆ ತಗೊಳ್ತೀರಾ. ಏನಾಯ್ತು? ನೀವು ಸಂಪಾದನೆ ಮಾಡಿದ ಪುಣ್ಯ ಎಲ್ಲ ಅಲ್ಲಿ ಶಿಫ್ಟ್ ಆಯ್ತು. ಅಲ್ಲಿಗೆ ಹೊರಟೋಯ್ತು. ಈಗೇನಾಯ್ತು? ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡ್ತೀರಾ. ಎಲ್ಲಿಗೆ? ನೀವು ಆತ್ಮಜ್ಞಾನ ಬೇಕು ಅಂತ ಆ ಸೀಟ್ಗೆ ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡ್ತೀರಾ. ಮತ್ತೆ ಒಂದಷ್ಟು ವರ್ಷ ಧ್ಯಾನ ಮಾಡ್ತೀರಾ. ಧ್ಯಾನ ಮಾಡಿದ್ಮೇಲೆ ಕಾರ್ ತಗೋಬೇಕು, ಒಡವೆ ತಗೋಬೇಕು ಅಂತ ಇನ್ನೇನೋ ಒಂದು ಪ್ರಾಪಂಚಿಕ ಒಂದು ಕೋರಿಕೆ ಇರ್ತಾವಲ್ಲ, ಅದನ್ನ ನೆರವೇರಿಸ್ಕೊಳಕ್ಕೆ ಆ ಪುಣ್ಯ ಖರ್ಚಾಗುತ್ತೆ. ಮತ್ತೆ ಝೀರೋ ಇಂದ ಮತ್ತೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ಹೇಳೋದು, ಪ್ರಾಪಂಚಿಕ ಸುಖಗಳ ಬಗ್ಗೆ ಎಚ್ಚರ ಇರಬೇಕು. ಇದು ಅವಶ್ಯಕತೆ ಇದೆಯಾ? ಇದು ಬೇಕಾ ಬೇಡವಾ ಅಂತ. ಅಂದ್ರೆ ನಾವು ಆ ಇನ್ನೂ ನಾವು ಈ ಸುಖಗಳನ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕೆ ಹೊರತು ಅತಿಯಾಗಿ ಅದರಲ್ಲೇ ಮುಳುಗಿ ಹೋದ್ರೆ ಮತ್ತೆ ಎಚ್ಚರ ಆಗೋ ಹೊತ್ತಿಗೆ ಲೇಟ್ ಆಗುತ್ತೆ. ಮತ್ತೆ ನಾವು ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅದರಿಂದ ದೇವರ ರಾಜ್ಯ ನಿನ್ನೊಳಗೆ ಇದೆ. ಈಗ ನೀವು ಸುಮ್ನೆ ಧ್ಯಾನ ಮಾಡಿದ್ರೆ ಸಾಕು, ನಿಮ್ಗೆ ಏನೇನ್ ಬೇಕು ಎಲ್ಲ ತನ್ನಷ್ಟಕ್ಕೆ ತಾನೇ ಬರ್ತಾ ಇರುತ್ತೆ. ನೀವ್ ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ನಾನು ಅದಕ್ಕೋಸ್ಕರ ಸಂಕಲ್ಪ ಮಾಡ್ಕೋಬೇಕು ಅನ್ನೋದೇನು ಬೇಡ. ನಾವೇನ್ ಹೇಳ್ತೀವಿ ಮಕ್ಳಿಗೆ? ಸುಮ್ನೆ ಓದು ಮಗು, ನಾನು ನಿನ್ಗೆ ಏನ್ ಬೇಕೆಲ್ಲ ನೋಡ್ಕೋತೀವಿ ಅಂತ ಹೇಗ್ ಹೇಳ್ತೀವೋ ಹಾಗೆ ನಮ್ಗೆ ಯೂನಿವರ್ಸ್ ಹೇಳುತ್ತಂತೆ. ನೀವ್ ಸುಮ್ನೆ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ, ಸೇವೆ ಮಾಡಿ, ನಿಮ್ಗೆ ಏನ್ ಬೇಕೆಲ್ಲ ನಾನ್ ಕೊಡ್ತೀನಿ, ನಾನ್ ನೋಡ್ಕೊಳ್ತೀನಿ. ಅಂದ್ರೆ ಧ್ಯಾನದಲ್ಲಿ ಎಲ್ಲ ಇದೆ. ಅದನ್ನೇ ಜೀಸಸ್ ಹೇಳ್ತಿರೋದು. ನೀವು ನೀವು ದೇವರ ರಾಜ್ಯ ನಿನ್ನೊಳಗೆ ಇದೆ, ಅದನ್ನ ಹೊಂದು ನಂತರ ಮಿಕ್ಕಿದೆಲ್ಲ ಅದಷ್ಟಕ್ಕೆ ತಾನೇ ಬರುತ್ತೆ. ನೋಡಿದ್ರಾ? ನೀನ್ ದೇವರ ರಾಜ್ಯನ ಹೊಂದಿದ್ರೆ ಸಾಕು. ನಿನಗೇನ್ ಬೇಕೆಲ್ಲ ಅದೇ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನೀನ್ ತಲೆ ಕೆಡ್ಸ್ಕೊಳ್ಳೋದೇ ಬೇಕಿಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಇನ್ನೊಂದು ಮಾತು ಹೇಳ್ತಾರೆ. ದೇವರಾದ ಯೆಹೋವ ಮಣ್ಣಿಂದ ಮನುಷ್ಯನನ್ನು ನಿರ್ಮಿಸಿ ಅವನ ನಾಸಿಕರಂಧ್ರದೊಳಗೆ ಜೀವವಾಯುವನ್ನು ಊದಿದಾಗ ಮನುಷ್ಯ ಜೀವಾತ್ಮನಾದ. ಇದು ಬೈಬಲ್ ನಲ್ಲಿ ಬರುವಂತಹ ಒಂದು ಅವರ ವ್ಯಾಖ್ಯಾನ. ಮನುಷ್ಯ ಹೇಗಾದ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಅಂದ್ರೆ ಅವನ ನಾಸಿಕರಂಧ್ರದೊಳಗೆ ಜೀವವಾಯುವನ್ನ ಊದಿದಾಗ ಅಂತ. ಅಂದ್ರೆ ಮಗು ಜನ್ಮ ತಳೆದಾಗ ನಾವು ಹೇಳ್ತೀವಿ ಒಂದು ವಾಯು ಪ್ರವೇಶ ಮಾಡುತ್ತೆ ಅಂತ. ಅದನ್ನ ಇಲ್ಲಿ ಬೈಬಲ್ ನಲ್ಲೂ ನೋಡ್ಕೊಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಯಹುವ ಅಂತ ಅನ್ನೋನು ಜೀವವಾಯುವನ್ನ ಊದಿದಾಗ ಆ ಒಂದು ಆತ್ಮಕ್ಕೆ ಚೈತನ್ಯ ಎಂಟರಾಗಿ ಅದು ಜೀವಾತ್ಮ ಆಗುತ್ತೆ ಅಂತ. ಎಲ್ಲಾ ಒಂದು ಧರ್ಮ ಗ್ರಂಥಗಳು ಒಂದೇ ವಿಷಯ ಹೇಳುವಂಥದ್ದು. ಈ ರೀತಿ ನಾವು ಧ್ಯಾನದ ಬಗ್ಗೆ ಎಷ್ಟು ತಿಳ್ಕೊಂಡ್ರು, ಎಷ್ಟು ಹೇಳಿದ್ರು ಮುಗಿಯದ ಒಂದು ಜ್ಞಾನ ಇದೆ ಸ್ನೇಹಿತರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.